ನಿನ್ನ ಸೇವೆಗಾಗಿ ಸ್ತೋತ್ರ, ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ. ಅವರನ್ನು ಮನಪೂರ್ವಕವಾಗಿ ಅವರನ್ನ ಸ್ತೋತ್ರ ಸಲ್ಲಿಸಿ ಆಡೋಣ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮರೇ ನೀನಾದಯ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ,
Hallelujah. Hallelujah. ದೇವರಿಗೆ ಮಹಿಮೆ. ಕೊಳ್ಳಿ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನೀತಿವಂತರ ಸ್ಮಾರಕ ಜಯ, ನೀತಿವಂತರ ಸ್ಮಾರಕ ಜಯ. ನಿತ್ಯ ಜೀವ ತರುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನೀತಿವಂತರ ಸ್ಮಾರಕ ಜಯ, ನೀತಿವಂತರ ಸ್ಮಾರಕ ಜಯ. ನಿತ್ಯ ಜೀವ ತರುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕರ್ತನಾದ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಈ ನೇರ ಪ್ರಸಾರದಲ್ಲಿ ಬಂದಿರೋ ಪ್ರತಿಯೊಂದು ದೇವ ಮಕ್ಕಳಿಗೂ ಕ್ರಿಸ್ತನ ನಾಮದಿಂದ ನಿಮ್ಮೆಲ್ಲರಿಗೆ ವಂದನೆಗಳು ಸಲ್ಲಿಸ್ತಾ ಈ ಕರ್ತನ ಸನ್ನಿಧಾನಕ್ಕೆ ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಕೂತ್ಕೊಂಡು ವಾಕ್ಯಗಳು ಕೇಳ್ತಾ ಇದ್ದೀರಾ, ಪ್ರತಿ ವಾರ ಕೇಳ್ತಾ ಇದ್ದೀರಾ. ಒಂದೊಂದು ವಾರ ಕೇಳಬೇಕಾದ್ರೂ ಕೂಡ ಒಂದೊಂದು ರೀತಿಯಾಗಿ ದೇವರು ನಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟಪಡ್ತಾರೆ. ನನ್ನ ಜೀವನ ಏನಾಗ್ಬಿಡುತ್ತೆ, ಕತ್ತಲಲ್ಲಿ ಮುಳುಗಿದ್ದೀನಿ, ಕಣ್ಣೀರಲ್ಲಿ ಮುಳುಗಿದ್ದೇನೆ, ಸಾಲದಲ್ಲಿ ಮುಳುಗಿದ್ದೇನೆ, ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ, ನಾನು ಮದುವೆ ಆಗಿದ್ದೀನಿ, ನನಗೆ ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗಿ ಮಕ್ಕಳಾಗಿದೆ, ಆದರೆ ಒಂದು ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಕಟ್ತಿದ್ದೀವಿ ಆದರೆ ಲೋನ್ ತೊಗೊಳಕ್ಕಾಗ್ತಾ ಇಲ್ಲ. ಹೀಗೆ ಒಂದಾದ್ಮೇಲೆ ಪ್ರಶ್ನೆಗಳನ್ನ ಸಹಿತ ನಮ್ಮ ಮುಂದೆ ತಂದು 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 ಹಾಕಿ ಬೆಟ್ಟದ ಹಾಗೆ ಕಲ್ಲುಗಳು ಹಾಕಿ ಬಿಟ್ಟುಬಿಡ್ತಾನೆ. ಅಪ್ಪ ಹೇಳ್ತಾರೆ, ಆ ಕಲ್ಲುಗಳು ಬಿದ್ದ ಸ್ಥಳಗಳಲ್ಲಿ ಒಂದೊಂದೇ ಕಾಲಿನಿಟ್ಟು ಹತ್ತಿ 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 ಮೇಲಕ್ಕೆ ಬಾ ಮಗಳೇ, ನಿನಗಾಗಿ ನಾನು ಅಲ್ಲಿ ಕಾಯ್ತಾ ಇದ್ದೇನೆ, ನಿನಗೆ ಆಶೀರ್ವಾದ ಕೊಡೋಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಸಮಸ್ಯೆಗಳುಂಟು, ಸಮಸ್ಯೆ ಇಲ್ದಿರೋ ಕ್ರೈಸ್ತರ ಇಲ್ಲ, ಸಮಸ್ಯೆ ಉಂಟು. ಸಮಸ್ಯೆ ಬಂದಾಗ್ಲೇ ನಮ್ಗೆ ಆಶೀರ್ವಾದ. ಶತ್ರು ಇದ್ರೇ ನಮ್ಮ ಕತ್ತೆ ಹೆಂಗಿರುತ್ತೆ, ಶಾರ್ಪಾಗಿರ್ತದೆ. ಅದು ಇಲ್ಲಾಂದರೆ ಮೊಂಡಾಗಿ ಕತ್ರಿ ಒಂದು ಸೊಪ್ಪು ಕೂಡ ಕಟ್ ಮಾಡೋಕ್ಕೆ ಆಗಲ್ಲ. ಶತ್ರು ಎಷ್ಟು ಬಲವಾಗ್ತಾರೆ, ನಮ್ಮ ಕತ್ತೆ ಅಷ್ಟೇ ಶಾರ್ಪಾಗಿ ಹೋಗುತ್ತೆ. ದ ಮೋರ್ ಯು ಗೆಟ್ ಎನಿಮೀಸ್, ದ ಮೋರ್ ಯು ಶಾರ್ಪರ್ ಇನ್ ದ ವರ್ಡ್ ಆಫ್ ಗಾಡ್ ಅಲ್ವಾ. ದೇವ್ರ ವಾಕ್ಯ ನಮಗೆ ಜೊತೆಲಿ ಬಂದ್ಬಿಟ್ರೆ ನಾನು ಹೇಳ್ತೇನೆ, ಮಗನೇ ನಿಮಗೆ ವಿರೋಧಿ ಯಾರು ನಿಲ್ಲಕ್ಕೆ ಆಗಲ್ಲ. Amen. Hallelujah. Nobody can stand against you on this face of the earth. God said to Joshua, behold, no one single man will going to stand against you, my son. If you meditate my word of the Lord
ಡೇ ಆ್ಯಂಡ್ ನೈಟ್. ಸ್ತೋತ್ರ. Amen. ನೀ ನನ್ನ ವಾಕ್ಯಗಳನ್ನು ಗಮನ ಕೊಟ್ಟು ಅದನ್ನು ಹಗಲು ರಾತ್ರಿ ಧ್ಯಾನ ಮಾಡಿ ನಡೆಯೋದಾದರೆ ಜೀವಮಾನ ಕಾಲವೆಲ್ಲ ನಿನ್ನ ಮುಂದೆ ಒಂದೇ ಒಂದು ಮನುಷ್ಯ ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ. ನೋ ಬಡಿ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಯು ಆಲ್ ದ ಡೇಸ್ ಆಫ್ ಯುವರ್ ಲೈಫ್, ನಾಟ್ ಓನ್ಲಿ ಆನ್ ಸಂಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ. ಹಾಂ, ಸಂಡೇ ಮಂಡೇ ಟ್ಯೂಸ್ಡೇ ಆದಮೇಲೆ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಸೈತಾನ್ ಬರುತ್ತೆ ಅಂತ ಹೇಳಿಲ್ಲ ದೇವ್ರು. ಎಲ್ಲ ದಿನ 24 hours, 365 ದಿನ, 54 ವಾರಗಳವರೆಗೆ 24 ಗಂಟೆ ದೇವರು ನಿಮ್ಮ ಜೊತೆ ಬಂದು ನಿಮ್ಮನ್ನು ಆಶೀರ್ವಾದ ಮಾಡಕ್ಕೆ ಆತನ ಶಕ್ತನಾಗಿದ್ದಾನೆ. ಶಕ್ತಿಗಳು ದೇವರಿಗೆ ನಮಗೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಸ್ತುತಿಯಿಂದ ನಾವು ದೇವರಿಗೆ ಸ್ತೋತ್ರವನ್ನು ಕೊಟ್ಟಾಗ, ನಾನು ಹೇಳ್ತೇನೆ ಮಗಳೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಣದಿರುವಂಥ ಒಂದು ದೊಡ್ಡ ಉಜ್ಜೀವನದ ಮಳೆಯನ್ನು ನೀವು ಕಾಣಕ್ಕೆ ಹೋಗ್ತೀರಾ. ಕರ್ತನ ಕಾರ್ಯ ಮಾಡ್ತಾರೆ. ಲೆಟ್ ಮಿ ಡ್ರಾ ಯರ್ ಅಟೆನ್ಷನ್ ಟು ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1 ವರ್ಸ್ ನಂಬರ್ 2 and 3. ನಿಮ್ಮ ಧ್ಯಾನಕ್ಕಾಗಿ ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 2 ಮತ್ತು 3 ಮತ್ತು 4 ನಿಮಗಾಗಿ ತೋರಿಸ್ತಾ ಇದ್ದೇನೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನಕ್ಕೂ ಕಡಿಮೆ ಇಲ್ಲದವರು ಆಗಿರುವಿರಿ. ಮೈ ಬ್ರದರನ್, count it all great joy when you fall into all kind of various trials, knowing that the trying of your faith produces patience and endurance. But let your patience, endurance have its perfect work, so that you may be perfect and complete and lacking nothing. Nothing breaking, nothing lacking. Amen. Shalom ಅಂದ್ರೆ ಏನು ಗೊತ್ತಾ? ನಥಿಂಗ್ ಬ್ರೇಕಿಂಗ್, ನಥಿಂಗ್ ಲಾಸ್ಟಿಂಗ್. ಯಾವುದು ಕೂಡ ಲ್ಯಾಕ್ ಇರೋದಿಲ್ಲ. ಶಾಲೋಮ್ ಅಂದರೆ ನಿಮ್ಗೆ ಏನು ಕೊರತೆನೇ ಇರೋದಿಲ್ಲ. ಅಪ್ಪ ಹೇಳಿದೆ, ನನ್ನ ಕೊರತೆಗಳನ್ನು ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಗಳನ್ನ ನೀಗಿಸೋದಕ್ಕೆ ಆತ ಶಕ್ತ. ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ಗ್ಲೋರಿಯಸ್ ರಿಚಸ್ ಇನ್ ಕ್ರೈಸ್ಟ್ ಜೀಸಸ್. ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಕ್ರಿಸ್ತ ಐಶ್ವರ್ಯ ತಕ್ಕ ಹಾಗೆ. ಕ್ರಿಸ್ತನ ಐಶ್ವರ್ಯ ಎಷ್ಟಿದೆ ಕೌಂಟ್ ಮಾಡೋಕ್ಕೆ ಆಗಲ್ಲ ಮಗಳೇ, ಅಲ್ವಾ? ಈ ಲೋಕದಲ್ಲಿರುವ ಬಿಲ್ ಗೇಟ್ಸ್ ಆಗಲಿ, ಬಫೆಟ್ ಆಗಲಿ, ಅಂಬಾನಿ ಆಗಲಿ, ಇವ್ರದ್ದೆಲ್ಲ ಬಂದು ಸರ್ಕಾರ ರಚನೆ ಮಾಡಿಟ್ಟಿದೆ. ಇವ್ರದ್ದು ಇಷ್ಟೇ ಅಸೆಟ್ಟು 900 ಕೋಟಿ, 99 ಲಕ್ಷ ಕೋಟಿ, 2362 ಕೋಟಿ, $5 billion, $7 million, ಇಷ್ಟೇ ಅವ್ರ ಲೆಕ್ಕ. ಅಲ್ಲಿಗೆ ಲಿಮಿಟ್ ಆಯಿತು ಅವ್ರ ಲೈಫ್. ಆದರೆ ಅಪ್ಪನ ಲೆಕ್ಕ, ದೇರ್ ಇಸ್ ನೋ ಕೌಂಟ್ ಫಾರ್ ದ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದಕ್ಕೆ ಲೆಕ್ಕ ಇಲ್ಲ, ದೇವರ ಆಶೀರ್ವಾದಕ್ಕೆ ಅಳತೆ ಇಲ್ಲ, ದೇವರ ಆಶೀರ್ವಾದಕ್ಕೆ ಮಾಪನ. There is no measure for the blessing of God. When God will bless you, He will bless you in an unlimited way, people of God. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಾದ್ರೆ the net is breaking and the boat will going to sink, people of God. That's the way how the Lord will bless you and me. ನಿನ್ನನ್ನು ಆಶೀರ್ವಾದ ಮಾಡೋದಾದ್ರೆ ದೋಣಿಯು ಮುಳುಗುವಾಗತ್ತೆ. ವಿನ್ಸೆಂಟ್ ಅವರೇ, ನಿಮ್ಮ ಬಲೆಯು ಹರಿಯುವಾಗಾಯಿತು. ಮೇರಿ ಅವರೇ, ನಿಮ್ಮ ಬಲೆಯು ಹರಿಯುವಾಗಾಯಿತು. ಒಂದು ತಾಯಿ ಹೇಳ್ತಾರೆ, ಎಷ್ಟು ತುಂಬಿಸ್ತೀನಿ ಬೇರೆ ನೋಟ್ ತುಂಬಿಸಿ ನೋಡಿ ಈ ಕಡೆ ಸ್ಟಿಚಸ್ ಎಲ್ಲ ಕಟ್ಟಾಗ್ಬಿಟ್ಟಿದೆ. ದೊಡ್ಡ ತಗೊಂಡ್ರೆ ಬರುತ್ತೆ, ಅದು ತುಂಬಿ ಅದು ದಾರ ಕಟ್ಟಾಗ್ತಾ ಹೋಗುತ್ತೆ. ದೇವ್ರಿಗೆ ಸ್ತೋತ್ರ. ಚಿಕ್ಕ ಪರ್ಸಲ್ಲಿ ತುಂಬ್ತೀವಿ, ಹಣ ತುಂಬಿ ಇಡಕ್ಕಾಗ್ತಾ ಇಲ್ಲ, ಓವರ್ಫ್ಲೋ ಆಗ್ತಾ ಇದೆ. ಬಿಕಾಸ್ ದಟ್ಸ್ ಅ ಸೈನ್ ಆಫ್ ಬ್ಲೆಸ್ಸಿಂಗ್. ಆಶೀರ್ವಾದದ ಸಾಂಕೇತಿಕ ಗುರುತು. ಶರಪ್ತ ವಿಧೆಯ ಮನೆ ಮೊಡಕೆ ಏನಾಯ್ತು? ಓವರ್ಫ್ಲೋ ಆಗೋಯ್ತು. ದೇವರು ಕೇಳುತ್ತೆ, ಬರಗಾಲವನ್ನ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗೋದಿಲ್ಲ, ನಿನ್ನ ಮೋಗೆಯಲ್ಲಿ ಕಡಿಮೆ ಆಗೋದಿಲ್ಲ, ಎಣ್ಣೆ ಕಡಿಮೆ ಆಗಲ್ಲ. The prophet Elijah said to the widow of Zarephath, thus says the Lord of the host, the bearer of the meal shall not be exhausted, nor the jar of the oil be empty, till the day the Lord sends the rain on the face of this earth. ಇದೀರಾ? ಭೂಮಿ ಮೇಲೆ ಮಳೆ ಕಳಿಸೋವರೆಗೂ. That is my responsibility. But get ready now. What do you have to get ready? Get a piece of a meal for a man of God. Get a piece. ದೇವರ ರಾಜ್ಯಕ್ಕಾಗಿ ಒಂದು ಆ ಬೀಜನ ತೆಗೆದುಕೊಂಡು ಬನ್ನಿ. ಆ ಬೀಜ ರೆಡಿ ಆಗಲಿ. Let the seed get prepared. God is preparing your harvest. ನಿಮಗಾಗಿ ಒಂದು ಬೆಳೆಯನ್ನ, ಒಂದು ಮಹಾ ಬೆಳೆಯನ್ನ, ಮುಂಗಾರು ಹಿಂಗಾರು ಮಳೆಗಳನ್ನು ಕಳಿಸಿ ನೀವು ಜೀವನದಲ್ಲಿ ಇದುವರೆಗೆ ಕಾಣದೇ ಇರುವಂಥ ಆಶೀರ್ವಾದನ ಭಾರತೀಯವರೇ ಅಪ್ಪ ಕಳಿಸಕ್ಕೆ ಇಷ್ಟಪಡ್ತಾರೆ. ಅಪ್ಪ ಹೇಳ್ತಾರೆ,
ನೀವು ನಿಮ್ಮ ನಂಬಿಕೆಗಾಗೋ ಪರಿಶೋಧನೆ ತಾಳ್ಮೆಯನ್ನು ಉಂಟು ಮಾಡುತ್ತದೆ ಅಂತ ತಿಳಿದು ಹೇಳಿ. ನೀವು ನಾನಾ ವಿಧವಾದ ಸುಖಗಳಲ್ಲಿ ಬಿದ್ದಿರುವಾಗ. ಸುಖ ಅಂತ ಇದೆಯಾ ಕಷ್ಟ ಅಂತ ಇದೆಯಾ? ಕಷ್ಟ ಅಂತ. ಏನು ಬ್ರದರ್, ದೇವರು ಕಷ್ಟ ಕೊಡ್ತಾರೆ ಸುಖ ಕೊಡ್ತಾರೆ? ಎಲ್ಲ ಉಲ್ಟಾ ಬರೆದವರಲ್ಲ ಬ್ರದರ್. ಅಪ್ಪ ಎಲ್ಲ ಉಲ್ಟಾ ಅಂದೇ ಸ್ಟಾರ್ಟ್ ಮಾಡ್ತಾರೆ. ಸೈತಾನ್ ಸೀದಾ ಅಂದ ಸ್ಟಾರ್ಟ್ ಮಾಡಿ ಆಮೇಲೆ ಉಲ್ಟಾ ಮಾಡ್ಬಿಡ್ತಾನೆ ನಿಮ್ಮನ್ನು. सैतान कैसे करता, पहले पूरा आशीर्वाद तुमको देता, बाद में पूरा निकलता, उल्टा कर जाता. लेकिन खुदा ऐसा नहीं करता, पहले पूरा निकलता, बाद में फिल करता. ಸೈತಾನ್ಗೂ ದೇವ್ರಿಗೆ ಇರೋ ವ್ಯತ್ಯಾಸ ಏನು ಗೊತ್ತಾ? ಸೈತಾನ್ ಎಲ್ಲ ಕೊಡ್ತಾನೆ, ಎಲ್ಲ ಕೊಟ್ಬಿಟ್ಟು ವಾಲ್ ಟಿಪ್ ತೆಗೆದು ಬಿಡ್ತಾನೆ, ಆರೋಗ್ಯ ತೆಗೆದು ಬಿಡ್ತಾನೆ, ಅಲ್ವಾ? ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಹಿ ವಿಲ್ ನೆವರ್ ಆಡ್ ಎನಿ ಸಾರೋ ಇನ್ ದಟ್ ಬ್ಲೆಸ್ಸಿಂಗ್ಸ್. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರು ಅದರಲ್ಲಿ ದೇವರ ವ್ಯಸನವನ್ನು ಸೇರಿಸುವುದಿಲ್ಲ. ಇವತ್ತು ಪ್ರಪಂಚದ ಐಶ್ವರ್ಯ ಹೇಗೆ ತುಂಬಿದೆ ಅಂದರೆ ವ್ಯಸನದಲ್ಲಿ ತುಂಬಿದೆ. ವ್ಯಸನದಲ್ಲಿ ತುಂಬಿದೆ ನನ್ನ ಪ್ರಿಯ ಮಕ್ಕಳೇ. ನನಗೆ ಶೂ ಇಲ್ಲ ಅಂತೀವಿ, ಕೆಲವ್ರಿಗೆ ಕಾಲೇ ಇಲ್ಲ. ಆವಾಗ ಏನು ಹೇಳ್ತೀವಿ? ಶೇಕ್ಸ್ಪಿಯರ್ ಹೇಳ್ತಾರೆ, ಚಾರ್ಲ್ಸ್ ಇವರು ಶೇಕ್ಸ್ಪಿಯರ್ ಹೇಳ್ತಾರೆ, ನಾನು ಬಡತನದಲ್ಲಿದ್ದಾಗ ದೇವರೇ ನನಗೆ ಶೂ ಕೊಡು ಅಂತ ಕೇಳ್ತಿದ್ದೆ. ಯಾವಾಗ ನಾನೊಬ್ಬ 2 ಕಾಲಿರೋ ಕುಂಟನ ನೋಡಿದೆ ಅವತ್ತೇ ನಾನು ಶೂ ಕೇಳೋದು ಬಿಟ್ಬಿಟ್ಟೆ. ಅಟ್ಲೀಸ್ಟ್ ನಾನು ಕಾಲು ಕೊಟ್ಟವರಲ್ಲ, ಪಾವ್ ದಿಯಾ ಲೇಕಿನ್ ಶೂ ನೈ ದಿಯಾ, ಕೊಯ್ ಬಾತ್ ನೈ ಹೈ, ಮೇರಾ ಪಾಸ್ ಖುದಾ ಹೈ, ಪಾವ್ ದಿಯಾ. ಚಲ್ಲಕ್ಕೆ ಬಲ್ನೆಕೋ ಬರ್ನೆಕೋ ಬಾಗ್ನೆಕೋ ವಾಕೆ ಓಡಕ್ಕೆ ಮಾಡಕ್ಕೆ ಏನೇ ಕೊಟ್ಟಿದ್ದಾರೆ, ನನಗೆ ಕಾಲು ಕೊಟ್ಟಿದ್ದಾರೆ. ಶೂ ಇಲ್ಲ ಆದ್ರೂ ಪರವಾಗಿಲ್ಲ, ಕಾಲೇ ಇಲ್ಲದೆ ಗೋಲ್ಡ್ ಶೂ ಇಟ್ಕೊಂಡು ಏನು ಮಾಡ್ತಾನೆ? ಗೋಲ್ಡ್ ಶೂ ಇಟ್ಕೊಂಡು, ಇಫ್ ಹಿ ಹ್ಯಾಸ್ ಅ ಗೋಲ್ಡನ್ ಶೂ, ಇಫ್ ಹಿ ಡಸಂಟ್ ಹ್ಯಾವ್ ದ ಲೆಗ್, ದೆನ್ ವಾಟ್ಸ್ ಅ ಪಾಯಿಂಟ್ ಆಫ್ ಹ್ಯಾವಿಂಗ್ ಎ ಗೋಲ್ಡ್ ಶೂ? ಬಂಗಾರದ ಶೂ ಹಿಡ್ಕೊಂಡೆ ದೇಹಕ್ಕೆ ಕಾಲೇ ಇಲ್ಲ ಅಂದರೆ ಅವನು ಇಟ್ಕೊಂಡು ಏನು ಪ್ರಯೋಜನ? ಅಪ್ಪ ಹೇಳ್ತಾರೆ, ಕಷ್ಟ ಕಾಲ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಕಣ್ಣೀರಿಂದ ಎಣಿಸಿರಿ, ಆನಂದಕರವಾದದ್ದೆಂದು ಎಣಿಸಿರಿ. Consider it as a great joy. Amen. Hallelujah. When you fall into all kind of various trials and temptations. ನೀವು ನಾನಾ ವಿಧವಾದ, ಎಲ್ರಿ ನೀವು ನಾನಾ ವಿಧವಾದ ಜೋರಾಗಿ ಹೇಳಬೇಕು, ನೀವು ನಾನಾ ವಿಧವಾದ ಕಷ್ಟಗಳನ್ನು ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ನಿಮ್ಮ ತಾಳ್ಮೆಯ ಸಿದ್ಧಿಗೆ ಬರಲಿ. ಅಲ್ವಾ? ನೋಡಿ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ತಾಳ್ಮೆಗೆ ಒಂದು ಎಕ್ಸ್ಪೈರಿ ಡೇಟು ಇದೆ ಅಲ್ವಾ? ಆ ಡೇಟ್ ಮುಗಿಯೋ ಅಷ್ಟೊತ್ತಿಗೆ ದೇವ್ರು ನಿಮ್ಮನ್ನ ರಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೊಂದು ಶೋಧನೆ ಬರುತ್ತೆ. ಆ ಶೋಧನೆ ದಾಟಿದ ಮೇಲೆ ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ತಾಳ್ಮೆಯ ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಹೇಳಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು. ಸರಿಗೆ ಹೇಳಿದ್ದಾರೆ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನಕ್ಕೂ ಕಡಿಮೆ ಇಲ್ಲದವರು. ಶಿಕ್ಷಿತರಂದ್ರೆ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಎಲ್ಲದಲ್ಲೂ ಪರ್ಫೆಕ್ಟ್ ಆಗಿಬಿಡ್ತೀರಾ. ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ಮಾತಲ್ಲಿ, ನಿಮ್ಮ ಡ್ರೆಸ್ಸಲ್ಲಿ, ಮನೆಯಲ್ಲಿ, ಆಡಂಬರದಲ್ಲಿ, ಪ್ರಯಾಣದಲ್ಲಿ, ಎಲ್ಲದಲ್ಲೂ ಮೇಕಪ್ ಮಾಡ್ಕೋ ಪೌಡ್ರಿಂದ ನೀವು ಪರ್ಫೆಕ್ಟಾಗಿರ್ತೀರ. ಇದ್ದೀರಾ? ಅದೆಲ್ಲ ಯಾವಾಗ ಬರುತ್ತೆ ಬೇರೆ? ಸ್ವಲ್ಪ ಟೈಮ್ ತಳೀರಿ ಸಿಸ್ಟರ್, ನಿಮ್ಮ ಡೇಟ್ ಎಕ್ಸ್ಪೈರಿ ಆಗಲಿ. ಅಲ್ವಾ? ಹಾರ್ಲಿಕ್ಸ್ ಬಾಟ್ಲ್ ಕೊಟ್ಟಿರ್ತಾರೆ, ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಎಕ್ಸ್ಪೈರಿ ಡೇಟ್ ಕೊಟ್ಟು ನೆಕ್ಸ್ಟ್ ಡೇ ಅದನ್ನು ತಿನ್ನೋಕ್ಕಾಗಲ್ಲ, ತೊಗೊಂಡೋಗಿ ತೊಟ್ಟಿಗೆ ಸಿಗಬೇಕು. ಅಪ್ಪ ಹೇಳ್ತಾರೆ, ಈ ಡೇಟ್ ಎಕ್ಸ್ಪೈರಿ ಆದರೆ ಅಲ್ಲಿಂದನೇ ರಿನ್ಯೂ ಮಾಡ್ತೀವಿ. ಎಲ್ಲ ಉಲ್ಟಾ, ಸಾರೇ ಉಲ್ಟಾ ಕರ್ತ, ಎಲ್ಲ ಉಲ್ಟಾ ಇದೆ. ಎಲ್ಲ ಕಳೆದು ಹೋದ್ಮೇಲೆ ಮತ್ತೆ ಹೊಸ ಯೋಬ್ ಎಲ್ಲ ಕಳ್ಕೊಂಬಿಟ್ಟ, ಎಲ್ಲ ಎಕ್ಸ್ಪೈರಿ ಆಗೋಯ್ತು. ಹೆಂಡತಿ ಮಕ್ಕಳು ಸತ್ತೋದ್ರು, ಆಸ್ತಿ ಸತ್ತೋಯ್ತು, ಎಲ್ಲ ಬಿಟ್ಟು ಅವನ ಜೀವನನೇ ಹೊಟ್ಟೋಯ್ತು. ಒಳ್ಳೆ ಕಾರ್ಯಗಳನ್ನು ಬ್ಲೆಸ್ ಮಾಡಿ ಉನ್ನತ ಮಟ್ಟಕ್ಕೆ. ಆಗ ಬೇರೆ ಹೇಳ್ತಾರೆ, ಯಾವುದಕ್ಕೂ ಕೊರತೆ ಇರೋದಿಲ್ಲ. ಹೇಳಿ, ನಾನು ಯಾವುದು ಕೊರತೆ ಇಲ್ಲ, ನನಗೆ ಯಾವುದು ಕೊರತೆ ಇರುವುದಿಲ್ಲ, ನಾನು ಯಾವುದಲ್ಲೂ ಕೊರತೆ ಪಡೋದಿಲ್ಲ, ಯಾವುದಲ್ಲೂ ಕೊರತೆ ಪಡುವುದಿಲ್ಲ. ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಒಂದೊಂದು ಕೊರತೆಗಳನ್ನ ದೇವರು ನೀಗಿಸೋದಕ್ಕೆ ಎಲ್ಲದರಲ್ಲೂ ಶಕ್ತನಾಗಿದ್ದಾನೆ. ಆಗ ನಾನು ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದವಾಗಿ ತಗೊಳ್ತೇನೆ. ಇವತ್ತು ನೀವು ಕಷ್ಟದಲ್ಲಿ ಬಿದ್ದಿದ್ದೀರಾ, ಆ ಕಷ್ಟದಲ್ಲಿ ಬಿದ್ದಾಗ ಪ್ರೇಯರ್ ಬಿಟ್ಬಿಡ್ತೀರಾ, ಬೈಬಲ್ ಓದೋದು ಬಿಟ್ಬಿಡ್ತೀರಾ, ದೇವರ ಆಲಿಕೆ ಬರೋದು ಬಿಟ್ಬಿಡ್ತೀರಾ, ದೇವರಿಗೆ ಮನೆಗಳಲ್ಲಿ ಮಲಗುತ್ತೀರಾ,
ಬಿಡ್ತೀರಾ, ದೇವರ ರಾಜ್ಯದಲ್ಲಿ ದೇವರ ಸೇವಕರ ವಿಷಯದಲ್ಲಿ ಅಲ್ಲಗಳಿತೀರಾ, ಬೇಸರಗೊಳ್ತೀರಾ. ಯಾಕೆ? ಇದನ್ನ ಉಲ್ಟಾ ಮಾಡ್ತಾನೆ ಸೈತಾನು. ಕಷ್ಟದಲ್ಲಿ ಬಿದ್ದಾಗ ನೀವು ಆನಂದಕರವಾಗಿ ಆಗ್ಬೇಕಾದ್ರೆ ಯು ಶುಡ್ ನೆವರ್ ಅಲೌ ದ ಡೆವಿಲ್ ಟು ಸ್ಟೀಲ್ ಯುವರ್ ಹ್ಯಾಪಿನೆಸ್. हालेलुया. ಕभी भी नहीं छोड़ना तुम ಸೈತಾನ್ ಕೋ. ನಿಮ್ಮ ಹೃದಯದಲ್ಲಿ ಒಂದು ದಿನ ತಡಿ ಒಳಗೆ ಬರಬಾರ್ದು. ನಿಮ್ಮ ಸಂತೋಷದ ಕದಿಯಕ್ಕೆ ಯಾರಿಗೂ ಜ್ವರ ಬರ್ಬೋದು, ಕೆಮ್ಮು ಬರ್ಬೋದು, ಫೀವರ್ ಬರ್ಬೋದು, ಅಡ್ಮಿಟ್ ಆಗ್ಬೋದು, ಕಾಲ್ಗೆ ಒಂದು ಏಟ್ ಬಿದ್ದುಬಿಡ್ಬೋದು. ಅಲ್ಲ ರೀ, 10 ಮಕ್ಕಳು ಕಳ್ಕೊಳ್ತಾನ್ರಿ. 10 ಮಕ್ಕಳು ಕಳ್ಕೊಂಡಾಗ್ಲೂ ಕೂಡ ಜೋಬ್ ವಾಸ್ ಹ್ಯಾಪಿ. हालेलुया. वो तो बाहर को नहीं गया, 90 नहीं पिया. हाँ, बाहर को नहीं गया. कौन सा बार? वो तो गोवा में रह गया नहीं, लिकर बार. हाँ, ಗೋವಾ ಮೇಲೆ ಕುಡ್ಲ ಮೇಲೆ ಹೋಗ್ತಾರಲ್ಲ, ಅಲ್ಲಿ ಕುಡಿದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನಾನು ತುಂಬ ಟೆನ್ಷನ್ ಆಗ್ಬಿಟ್ಟೆ ಬೇದೆ, ಎಲ್ಲ ಮಕ್ಕಳು ಕಳೆದೋಯ್ತು, ನಾನು ಕುಡಿತಾ ಇದ್ದೀನಿ ಬೇದೆ ಅಂತೇಳಿ ಎಮ್ಮೆಲ್ ಹಾಕೊಳ್ಳಿಲ್ಲ. ಎಮ್ಮೆಲ್ ಹಾಕೋ ಬದಲು ಎಮ್ಮಾಗಿ ದೇವ್ರನ್ನ ಮಹಿಮೆಯಾಗಿ ದೇವ್ರನ್ನ ಘನಪಡಿಸ್ಬಿಟ್ಟ. ಎಲ್ಲವನ್ನ ಕಳೆದುಕೊಂಡ ನಂತರವಾಗಿ ಕೂಡ ಯೋಬನ ದೇವರನ್ನ ಘನಪಡಿಸಿದ. ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದವೆಂದು ಎಣಿಸಿರಿ. ನಿಮ್ಮ ಜೀವನದಲ್ಲಿ ಹೋರಾಟಗಳು ಬರುತ್ತೆ, ನೋವುಗಳು ಬರುತ್ತೆ, ಅವಮಾನಗಳು ಬರುತ್ತೆ, ಕಣ್ಣೀರುಗಳು ಬರುತ್ತೆ, ಸೋಲುಗಳು ಬರುತ್ತೆ, ಕತ್ತಲುಗಳು ಬರುತ್ತೆ. ಯಾಕೆ? ನಿಮ್ಮ ಮನೆಯಲ್ಲಿರೋ ನಿಮ್ಮ ಮಗನೇ ಸತ್ತು ಹೋಗೋ ಸ್ಥಿತಿಗೆ ಬರುತ್ತೆ. ಬಟ್ ಟಿಲ್ ದಟ್ ಟೈಮ್, even in that midst of all atmosphere, you have to learn how to be happy in the Lord Jesus. ದೇವರೊಳಗೆ ಸಂತೋಷ ಪಡೋದನ್ನ ನೀವು ಕಲಿಬೇಕು ಮಕ್ಕಳೇ. ಈ ಸಂತೋಷ ಆಗಿದ್ರೆ ನಿಮ್ಮ ಮುಖ ಹೆಂಗಿರುತ್ತೆ? ಓ ಬ್ರದರ್ ಹಂಗಿರಲ್ಲ, ಬ್ರೈಟ್ ಆಗಿರುತ್ತೆ. ನಗಬೇಕೆಲ್ಲ ನಗಿ ನೋಡೋಣ. ನಕ್ಕರೆ ಹ್ಯಾಪಿ, ನಗದಿದ್ದರೆ BP, ನಗದೆ ಹೋಗುವನು ಪಾಪಿ. ಹೇಳಿ, ನಕ್ಕರೆ ಹ್ಯಾಪಿ, ನಕ್ಕರೆ ಹ್ಯಾಪಿ, ನಕ್ಕರೆ ನಗಿ ಎಲ್ಲ ನಗರೇ ಇಲ್ಲ, ನಕ್ಕರೆ ಹ್ಯಾಪಿ, ನಕ್ಕರೆ ಹ್ಯಾಪಿ, ನಕ್ಕರೆ ಹ್ಯಾಪಿ, ನಗದಿದ್ದರೆ ಯಾಕೆ ತುಂಬ ಜನಕ್ಕೆ BP ನಗಲ್ಲ. ಅವು 24 ಗಂಟೆ ನಗಲ್ಲ. ಮುಸುಡಿ ಹಂಗೇ ಸುಡುಮುಂಜಿ ಸುಂಡೆಕಾಯಿ ಥರ ಹಿಡ್ಕೊಂಡು ತೊಂಡೆಕಾಯಿನೋ ಹಾಗಲಕಾಯಿ ಅಂತ ಇರ್ತವೆ. ಅದಕ್ಕೆ ಸ್ಲೋವಾಗಿ BP ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್ ಹೇಳ್ದೆ, ಸರ್ ನಿಮಗೆ ತುಂಬ BP ಐತೆ ಸರ್. ಹೌದಾ? ಮೇಂಟೈನ್ ಮಾಡಿ ಸರ್, ಹಾಗೆ ಮೇಂಟೈನ್ ಮಾಡಿ ಅಲ್ವಾ. ಆ BP ಜಾಸ್ತಿ ಆದಮೇಲೆ ಇರುತ್ತೆ. ನಗುಗೆ ಆಪೋಸಿಟ್ ಏನು? ಕೋಪ. ಅವನ ಹೆಸರು ಕೋಪಪ್ಪ, ಕೋಪ ಸ್ವಾಮಿ, ಕೋಪ ಮಹಾದೇವ, ಕೋಪ ರಾಜ, ಹಾಂ, ಕೋಪ ರಾಜ, ಕೋಪ ಮಹಾರಾಜ, ಕೋಪ ಗೋವಿಂದ, ಇಂಥವೇ ಹೆಸರಿರ್ತವೆ ಅವಕ್ಕೆ. ಕೋಪಿ ರಾಣಿ, ಕೋಪ ಲಕ್ಷ್ಮಿ, ಕೋಪಿ ರಾಣಿ, ಹಾಂ ವಸ್ತು ಇವೆಲ್ಲ ಅಲ್ವಾ. ಕೋಪಿ ಕೆಂಪಮ್ಮ, ಕೋಪಿಲಾಲ್, ಗುಸ್ಸಾಲಾಲ್, ಕಪ್ಪು ಗುಟ್ಬಿಟ್ರೆ ಕರೀಂಲಾಲ್, ಕೆಂಪು ಗುಟ್ಬಿಟ್ರೆ ಕೆಂಪ್ಲಾಲ್. ಹಾಂ, ಒಂದೇ ಒಂದು ಕೂದಲಿತ್ತಂದ್ರೆ ಇಕ್ಬಾಲ್, ಇಕ್ಬಾಲ್. ಮಗುನ ಬಿಟ್ಬೇಕಾದ್ರೆ ನಕ್ಬಿಟ್ರೆ ಇಸ್ಮಾಯಿಲ್. ನಗ್ತಾ ಇದೆ, ಕ್ಯಾ ನಮ್ ರಕ್ನ? ಇಸ್ಮಾಯಿಲ್ ರಕ್ಕೋ. ಕಪ್ಪುಗೈತೆ, ಕರೀಂಲಾಲ್ ಬೋಲೋ. ಹಾಂ ಅಲ್ವಾ? ನಗಬೇಕು. ಯಾವಾಗ ನೀವು ನಗೋದು ಕಲಿದು, ಒಬ್ರದೆ ನಮ್ಮ ಮಗನ ಮದುವೆ ಆಗೋವರೆಗೂ ನಾನು ನಗಲ್ಲೇ ಬೆದೆ, ಇನ್ನೇ ಅಲ್ಲೆಲ್ಲ ಬಿಚ್ಚಿ ಮನೇಲಿ ಇಟ್ಕೊಂಬಾ ಹೋಗು. ಬಿಚ್ಚಿಡೋಕ್ಕಾಗತ್ತೆ ಅಲ್ಲ, ಅಲ್ಲಿ ಕೊಟ್ಟಿರೋದೇನಕ್ಕೆ? ಎಷ್ಟು ಚೆನ್ನಾಗಿ ಅಲ್ಲಿ ಕೊಟ್ಟಿದ್ದಾರೆ. ತೀರ ನಗಬೇಕು. ಎಲ್ಲರೂ ಹೇಳ್ತಾರೆ, ಫಾದರ್ ನೀನು ನಗ್ತೀರಾ. ನಗಬೇಕಾದ್ರೆ ನಮ್ಮ ಸಮಸ್ಯೆ ದೂರ ಆಗ್ಬಿಡುತ್ತೆ. ಒನ್ ಸ್ಮೈಲ್ ಕ್ಯಾನ್ ಲೀಡ್ ಯು 10 miles. One smile can bring favors. One smile can bring the healing. ಒಂದು ನಗುಮುಖ ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ತಗೊಂಬಂದ್ಬಿಡತ್ತೆ. ಒಂದು ನಗುಮುಖ ನಿಮ್ಮ ಜೀವನದಲ್ಲಿ ಯಶಸ್ವಿಕರಕ್ಕೆ ತಗೊಂಬರುತ್ತೆ. ಅದಕ್ಕೆ ಕೆಲವು ಪಾಸ್ಟರ್ಗಳೆಲ್ಲ ಕೇಳ್ತಾರೆ, ಅಲ್ರಿ ನಿಮ್ಮ ಸಭೆಯಲ್ಲಿ ಮುಖ ತೋರಿಸ್ತೀರಾ, ಎಲ್ಲರೂ ನಗ್ತಾ ಇದ್ದಾರ್ರಿ, ಏನ್ರಿ ವಿಶೇಷ? ಯಾವ ಸೋಪ್ ಕೊಡ್ತೀರಿ ಅವ್ರಿಗೆ? ಸೋಪ್ ಇಲ್ಲಪ್ಪ, ವಾಕ್ಯ ಕೊಡ್ತಿದ್ದೀವಿ ಅವ್ರಿಗೆ. ಎಲ್ಲ ನಗ್ತಾ ಇರ್ತಾರೆ, ಅಜ್ಜಿಗಳು ನಗ್ತಾ ಇರ್ತಾರೆ ನೋಡಿ. ಚಿಕ್ಕ ಮಕ್ಕಳು ಆ ನಗೋ ಲಾಫ್ಟರ್ ಸ್ಪಿರಿಟ್ ಬಂದ್ಬಿಡ್ತು ಅಂದರೆ, ಅಯ್ಯೋ ಸಭೆಯಲ್ಲಿ ಬಂದ್ಬಿಟ್ರೆ ಎಲ್ಲ ತೂರಾಡ್ಕೊಂಡು ಬಾರಿಂದ ಹೊರಗಡೆ ಬರೋಂಗೆ ಲೊಕೋ 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 ಹಂಗೆ ಹೇಳ್ತಾರೆ ನೋಡಿ. ಅವ್ರ ಕೈಲಿ ನಿಲ್ಲಕ್ಕಾಗಲ್ಲ. ದೇ ಆರ್ ಬಿ ಇಂಟಾಕ್ಸಿಕೇಟೆಡ್ ವಿತ್ ದ ಸ್ಪಿರಿಟ್ ಆಫ್ ದ ಲಾರ್ಡ್, ದ ಡ್ರಂಕ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಂದ ತುಂಬಲ್ಪಡ್ತಾರೆ. ಯಾರೋ ಒಬ್ಬ ಹುಡುಗ ಹೇಳ್ತಾನೆ, ಅಪ್ಪ ನಾವು ಪವಿತ್ರಾತ್ಮ ಹೊಂದ್ಕೊಂಡ್ಮೇಲೆ ಕಾಲ ದಪ್ಪ ಆಗ್ಬಿಟ್ಟಿದೆಪ್ಪ, ಕಾಲು ಇಡೋಕ್ಕಾಗ್ತಾ ಇಲ್ಲಪ್ಪ. ಹೆಂಡ್ತಿ ಹೇಳ್ತಾನೆ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ.
ಆ ಬರ್ತಾ ಬಸ್ಸಲ್ಲಿ ಬಂದರು, ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಎತ್ಕೊಂಡು ಹೋಗೋರು ಆ ಎಮ್ಮನ್ನು. ಹೋಗಿ ಹಂಗೆ ಬೆಡ ಮೇಲೆ ಬಿದ್ದುಬಿಡೈತಂತೆ ಅಮ್ಮ. ಪವಿತ್ರಾತ್ಮನ ಅಭಿಷೇಕ ಬಂದ್ಬಿಟ್ರೆ, ಅದಕ್ಕೆ ಹೇಳ್ತೀನಿ, ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಕೌಂಟ್ ಇಟ್ ಆಲ್ ಅ ಗ್ರೇಟ್ ಜಾಯ್ ವೆನ್ ಯು ಫಾಲ್ ಇನ್ ಆಲ್ ಕೈಂಡ್ ಆಫ್ ಟ್ರಯಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್, ವೇರಿಯಸ್ ಟ್ರಯಲ್ಸ್. ಒಂದೊಂದು ಕಷ್ಟ, ಅಮ್ಮಂದು ಕಷ್ಟ, ಅಪ್ಪಂದು ಕಷ್ಟ, ಅಣ್ಣಂದು ಕಷ್ಟ, ಮಾಮದ ಕಷ್ಟ, ಯಾರೋ ಕೈ ಕೊಟ್ಟರು ಹಣ ಕಿತ್ಕೊಂಡು ಹೋಗ್ಬಿಟ್ರು, ಒಡವೆ ಕಿತ್ಕೊಂಡು ಹೋಗ್ಬಿಟ್ರು, ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ, ಮನೆಯಲ್ಲಿ ಅಣ್ಣನೇ ನಮಗೆ ವಾಮಾಚಾರ ಮಾಡ್ತಾ ಇದ್ದಾನೆ, ಅತ್ತಿಗೆ ವಾಮಾಚಾರ ಮಾಡ್ತಾ, ಅಯ್ಯೋ ಇದರಿಂದ ಯಾವಾಗ ಹೊರಗಡೆ ಬರೋದು ನಾನು? ಡೋಂಟ್ ವರಿ, ನೋ ಹರಿ, ನೋ ವರಿ, ನೋ ಕರಿ, ಓನ್ಲಿ ಥಿಂಕ್ ಅಬೌಟ್ ಜೀಸಸ್ ಕ್ರೈಸ್ಟ್. ನೋ ಹರಿ, ನೋ ಹರಿ ಅಂದರೆ ಅರ್ಜೆಂಟ್ ಪಡೋಂಗಿಲ್ಲ, ನೋ ವರಿ ಅಂದರೆ ಯೋಚನೆ ಮಾಡೋಂಗಿಲ್ಲ, ನೋ ಕರಿ ಊಟನೂ ಮಾಡೋಂಗಿಲ್ಲ. ಯಾರೋ ಒಬ್ಬ ಯಪ್ಪ ತೊಗೊಂಡು ಆಸ್ಪತ್ರೆಗೆ ಹೋಗೋವನೇ ಕರಳೆಲ್ಲ ತುಂಡು ಆಗ್ಬಿಟ್ಟೈತೆ. ಏನು ಬರೀತಾರೆ ಡಾಕ್ಟ್ರು? ಕರಳು ಇರೋದು ಎಲ್ಲ ಏನಾಗಿದೆ, ಊಟ ಹೋಗೋದಿಲ್ಲ, ಈಲಿಂಗೂ ಆಗೋದಿಲ್ಲ, ಗುಣನೂ ಆಗೋಲ್ಲ, ಸಾಯಕ್ಕೆ ರೆಡಿ ಆಗಬೇಕು. ಪ್ರಿಸ್ಕ್ರಿಪ್ಷನ್ ಏನು ಬರೆದ್ರು ಗೊತ್ತಾ? ನೋ ಹರಿ, ನೋ ವರಿ, नो करी. क्या साहब, क्या बकवास बात करते हैं तुम? दवा नहीं देता? दवा कैसे दे सकता आपको? आपका अंदर का इंटरेस्ट क्या हो गया? टुकड़ा 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 हो गया. फिर खाना कैसा जाता है अंदर? सोचो भैया, खाना कैसा जाता है? मुंह में जाता है, लेकिन उसमें कैसा जाता है? हाँ, टेंशन मत करो, गुस्सा मत करो, हाँ, ಸಂತೋಷ ಮತ್ ಕರೋ, ಕಾನ ಮತ್ ಕರೋ. ಊಟನೂ ಮಾಡೋಂಗಿಲ್ಲ, ಅವಸರ ಮಾಡಬೇಡ, ಯಾಕೆ ಹೀಲಿಂಗ್ ಆಗಲ್ಲ ನಿನಗೆ. ನೋ ಹರಿ, ಅವಸರ ಮಾಡಬೇಡ, ನಿನ್ನ ಗುಣನೂ ಆಗಲ್ಲ. ನೋ ಕರಿ, ಊಟ ಸಾಂಬಾರು ಒಳಗೆ ಹೋಗಲ್ಲ. ಕೊನೆಗೆ ಅಪ್ಪ ದೇವ್ರ ಹತ್ರ ಪ್ರೇಯರ್ ಮಾಡಿದಂತೆ. ಅಲ್ಲಿ ಬಂದ ಸೇವಕರು ಆಸ್ಪತ್ರೆಯಲ್ಲಿ ತಲೆ ಮೇಲೆ ಕೈ ಇಟ್ಟರಂತೆ. ಅವನು ಹಾಕಿದ್ದೆ, ಸರ್ ನೋ ಹರಿ, ನೋ ವರಿ, ನೋ ಕರಿ ಅಂತ ಹೇಳಿದ್ದೆ ಸರ್. ಇದ್ರ ಬಗ್ಗೆ ಏನು ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ಓನ್ಲಿ ಹರಿ ಫಾರ್ ದ ವರ್ಡ್ ಆಫ್ ಗಾಡ್. ಗಾಡ್ ಈಸ್ ಹೇಸ್ಟನ್ ಟು ಬ್ಲೆಸ್ ಯು ಮೈ ಸನ್. ಗಾಡ್, ದೇವರು ನಿನ್ನನ್ನು ಆಶೀರ್ವಾದ ಮಾಡೋಕ್ಕೆ ಅವಸರವುಳ್ಳವನಾಗಿದ್ದಾನೆ. ಡೋಂಟ್ ವರಿ, ಪ್ರಪಂಚ ನಿಧನ ಆಗಿದೆಯಾ, ದೇವರಿನ ವಿಷಯದಲ್ಲಿ ಅವಸರವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಬಳಿ ನಾ ಬರುವೆನು, ತೀರಲು ಭೂಯಾತ್ರೆ. 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 ನಿನ್ನ ಬಳಿ ನಾ ಬರುವೆನು, ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಈ ಥರ ಒಂದು ಅಟ್ಮಾಸ್ಫಿಯರ್ನ ನಿಮ್ಮ ಮನೇಲಿ ಏನು ಮಾಡಬೇಕು, ನೀವೇ ನಿಮ್ಮ ರೂಮಲ್ಲಿ ಕ್ರಿಯೇಟ್ ಮಾಡಿದ್ರೇ ಆ ಸಂತೋಷ ಬರುತ್ತೆ. ಈ ಸಂತೋಷ ಬರೋಕ್ಕೆ ಅಷ್ಟು ಸಾಧ್ಯ ಬಿಡೋಲ್ಲ ಸೈತಾನು. ಏನು ಮಾಡಿಬಿಡ್ತಾನೆ, ಇನ್ನೂ ವರಿಷ್ಠ ಜಾಸ್ತಿ ಮಾಡ್ತಾನೆ. 8 ಲಕ್ಷ ಸಾಲ ಅಂದರೆ ಅಯ್ಯೋ 8 ಅಂತೇಳಿ ಅದನ್ನು 14 ಲಕ್ಷ ಮಾಡಿಬಿಡ್ತಾನೆ. ಮಾಡಿ ನಿಮ್ಮ ನಿದ್ರೆ ಬರ್ದಂಗೆ ಮಾಡ್ತಾನೆ. ಮೊದಲನೇದಾಗಿ ನಿದ್ರೆ ತೆಗಿತಾನೆ, ಎರಡನೇದು ಊಟ ತೆಗಿತಾನೆ, ಊಟ ತಿನ್ನೋಕ್ಕೆ ಇಷ್ಟ ಇಲ್ಲ, ಮೂರನೇದು ಸಂತೋಷ ತೆಗಿತಾನೆ, ನಾಲ್ಕನೇದು ಸಂಬಂಧ ತೆಗಿತಾನೆ. ಫಸ್ಟ್ ವಿಲ್ ಡಿಸ್ಕನೆಕ್ಟ್. ವಾಟ್ ವಿಲ್ ಡಿಸ್ಕನೆಕ್ಟ್? ವಿಲ್ ಡಿಸ್ಕನೆಕ್ಟ್ ಯುವರ್ ಸ್ಲೀಪ್. ನೆಕ್ಸ್ಟ್ ಥಿಂಗ್, ಯು ವಿಲ್ ಡಿಸ್ಕನೆಕ್ಟ್ ಯುವರ್ ಹ್ಯಾಪಿನೆಸ್. ನೆಕ್ಸ್ಟ್ ಯು ವಿಲ್ ಡಿಸ್ಕನೆಕ್ಟ್ ಯುವರ್ ಫುಡ್. ನೆಕ್ಸ್ಟ್ ಯು ವಿಲ್ ಡಿಸ್ಕನೆಕ್ಟ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಸಿಬ್ಲಿಂಗ್ಸ್. ಯಾರು ಬೇಡ ಅಂಥೇಳಿ ಐಸೋಲೇಟಾಗಿ ಹೋಗಿ ಕೂತ್ಕೊಂಡ್ಬಿಡ್ತೀರ, ಯಾರ ಹತ್ರ ಮಾತಾಡಲ್ಲ. ಯಾಕೆ? ಆಂಟಿಗೆ 8 ಲಕ್ಷ ಸಾಲ ಇದೆ. 8 ಕಾಲು ಕುಂಟು ಅಂದಾಗೆ ಅಮ್ಮ ಕುಂಟಾಗ್ಬಿಡ್ತಾರೆ. ಕೊನೆಗೆ ಕುಂಟಾ ಹೋಗ್ತಾರೆ. ಏನಾಯಿತು? ಕುಂಟು 8 ಲಕ್ಷ ಇದೆ. ಇರಲಿ ಬಿಡ್ರಿ, ನೀನೇ ಭಾರತ ದೇಶದ ಸಾಲದಲ್ಲಿದ್ದೀರಿ, ಈ ಸಾಲ ತೀರಿಸೋದಾರ್ರಿ, ಮೋದಿಯವರು ಸಾಲ ಮಾಡೋರೆ ಅಲ್ವಾ? ದೇಶಕ್ಕಾಗಿ, ಪ್ರಗತಿಗಾಗಿ, ಮಿಲ್ಟ್ರಿಗಾಗಿ ಸಾಲ ಆಗಿದೆ ದೇಶದಲ್ಲೇ. ಅದೇನು ದೊಡ್ಡ ಆ ಸಾಲದ ಮುಂದೆ ನಿಮ್ಮ ಸಾಲ ಏನೋ ಇಲ್ಲ ಅಲ್ವಾ? ದೇವ್ರಿಗೆ ಸ್ತೋತ್ರ. ಕರ್ತನ ನಾಮದಲ್ಲಿ ಆ ಸಾಲ ತೀರಲ್ಪಡತ್ತೆ, ಆ ಸಾಲದ ಹಣಕಾಸು ವೆಚ್ಚ ಕೊಡಲ್ಪಡತ್ತೆ ಅಂತ ವಿಶ್ವಾಸ ಇಟ್ಬಿಟ್ರೆ ನಾನು ಹೇಳ್ತೇನೆ, ನೀನು ಯು ಆರ್ ಮೋರ್ ದನ್ ದ ಕಾನ್ಕರರ್. ಮಗು ಇಲ್ವಾ? ಸಂತೋಷವಾಗಿರ್ಬೇಕು, ನೀನು ಖುಷಿಯಾಗಿರು. ಮಗನೇ ಕೆಲವೊಂದು ತಾಯಿಂದ್ರೆ ಹೇಳ್ತಾರೆ ಮಕ್ಕಳೇ ಆಗಿಲ್ಲ ಅವ್ರಿಗೆ. ಏನು ಸ್ಪಿನ್ನಿಂಗ್ ಆಗಿದ್ದಾರೆ ಗೊತ್ತಾ? ಅವರು ಸ್ಪಿನ್ನಿಂಗ್ ಅಂದರೆ ಗೊತ್ತಾ ನಿನ್ನ ಹತ್ರ ಬಾಲ್ ಹಿಂಗೆ ಹಾಕಿದರೆ ಮತ್ತೆ ಬಾಲ್ ಅಲ್ಲೇ ಬರ್ತದೆ. ಬಾಲ್ ಹೋಗಿ ಸಗಣಿ ಕಟ್ಕೊಂಡು ಅನ್ಕೊಂಬಿಡಲ್ಲ. ಸ್ಪಿನ್ ಅಂದ್ರೇನು? ಖುಷಿಯಾಗಿದ್ದಾರೆ ಅವರು. ಮಗು ಹಿಡ್ಕೊಂಡು ಏನ್ರಿ ಮಾಡಲಿ ಬಿಡ್ರಿ. ನಾನೇ ದೇವ್ರಿಗೊಂದು ಮಗು ಇದ್ದಂಗೆ. मैं तो खुदा के सामने मेरे तो छोटा बच्चा है. हाँ बच्ची है, ಬಚ್ಚೋ ಅಲ್ವಾ? ಆ ಥರ ಒಂದು ನೀವೇನು ತರಬೇಕು ನಿಮ್ಮ ಲೈಫಲ್ಲಿ, ಒಂದು ಅಟ್ಮಾಸ್ಫಿಯರ್ನ ಬಿಲ್ಡ್ ಮಾಡಬೇಕು. ನೋಡಿ, ಸೈತಾನ್ ಏನು ಮಾಡ್ತಾನೆ, ಯಾವುದು ಇಲ್ಲ ವಿಜಯಮ್ಮ ಅವರೇ ಅದನ್ನೇ ದೊಡ್ಡದಾಗಿ ನಿಮ್ಮ ಮನಸ್ಸಲ್ಲಿ ಕೂಡಿಸಿರ್ತಾನೆ ಪರದೆ ಹಾಕಿ. ಯಾವುದಿಲ್ಲ ಅದನ್ನೇ ದೊಡ್ಡದಾಗಿರ್ತಾನೆ. ಯಾಕೆ ಇರೋದು? ಯಾಕೆ ನೀವು ದೇವ್ರಿಗೆ ಥ್ಯಾಂಕ್ಸ್ ಮಾಡಬಾರ್ದು? ಬ್ರದರ್ ನೋಡಿ ಬ್ರದರ್, ಮಗಳಿಗೆ ಹೌದು ಸರಿ ಪರವಾಗಿಲ್ಲ, ಮಗಳದಾಗತ್ತೆ, ನಿನ್ಗೆ ಒಳ್ಳೆ ಕಣ್ಣು ಕೊಟ್ಟವನೇ, ನೀನು ಕುರುಡಿ ಅಲ್ವಲ್ಲ, ನಿನ್ನ ಕಣ್ಣು ತೆಗೆದವನ, ಕಿವಿ ತೆಗೆದವನ ದೇವರು, ಆರ್ಟ್ ಕೊಟ್ಟು ತೆಗ್ದಿದ್ದಾನ? ಆರ್ಟಲ್ಲಿ ಹೋಲಿದೆಯಾ? ಲೀವರಲ್ಲಿ ಹೋಲಿದೆಯಾ? ಕಿಡ್ನಿಲಿ ಹೋಲಿದೆಯಾ? ಕಿಡ್ನಿ ಸ್ಟೋನ್ ಇದೆಯಾ? ಯಾವುದು ಇಲ್ಲ. ಮತ್ತು ಯಾಕೆ ಬಾಯಿಲಿಲ್ಲ ಬೆಲ್ಲ? ಸ್ತೋತ್ರ ಹಾಕಿ ಹೇಳಿ. ಇಲ್ಲ ಅನ್ನೋದೇ ಆಯ್ತು, ಬರುತ್ತೋ ಬಾಯಲ್ಲಿ ಬೆಲ್ಲ ಬರ್ತಿಲ್ಲ. ಅಥಾವೇ ದೇವ್ರಿಗೆ ಸ್ತೋತ್ರಪ್ಪ, ಎಲ್ಲ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರಂ. ಥ್ಯಾಂಕ್ ಯು ಗುದಾ ಪರಮೇಶ್ವರ್, ಥ್ಯಾಂಕ್ ಯು ಗುದಾ ಪರಮೇಶ್ವರ್ ಅಲ್ವಾ ಅನಿಲ್? ಹಾಂ, ಪ್ರೈಸ್ ಅಲ್ಲ. ಇದನ್ನ ನೀವು ಸ್ತೋತ್ರ ಬಲಿ ಮಾಡಿದ್ರೆ ಯುವರ್ ಹ್ಯಾಪಿನೆಸ್ ವಿಲ್ ಕಮ್ ಬ್ಯಾಕ್ ಟು ಯು, ಯುವರ್ ರೆಸ್ಟೋರೇಷನ್ ವಿಲ್ ಕಮ್ ಬ್ಯಾಕ್ ಟು ಯು, ಯುವರ್ ಹಾನರ್ ಕಮ್ ಇನ್ ಡಬಲ್ ಪೋರ್ಷನ್. ಹಾಂ, ಯಾವುದೆಲ್ಲ ನೀವು ಮಾನಗಳನ್ನ ಕಳ್ಕೊಂಡಿದ್ದೀರಾ, ಗಾಡ್ ವಿಲ್ ಬ್ಲೆಸ್ ಯು ವಿತ್ ಅ ಡಬಲ್ ಪೋರ್ಷನ್ ಆಫ್ ಹಾನರ್. ಆಮೆನ್, ಹಲ್ಲೆಲೂಯಾ. ಇದನ್ನು ನನಗೆ ಕಲಿಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಇವತ್ತು ಕಷ್ಟ ಬಂತ, ದರಿದ್ರ ಇದೆ ಅಂತ ಹೇಳ್ತಾರೆ ಅವ್ರಿಗೆ. ಅವ್ರ ಮನೆಗೆ ಹೋಗ್ಬೇಡ, ಇಡ್ಲಿ ಹೊಡೆಗೂ ಕಾಸಿಲ್ಲ, ಭಾಳ ದರಿದ್ರದಲ್ಲಿ ಬಿದ್ದಿದ್ದಾರೆ, ನೀವು ಹೋಗಿ ಅವ್ರಿಗೆ ತೊಂದರೆ ಕೊಡಬೇಡ, ಅವ್ರ ದರಿದ್ರ ಬಂದೈತೆ ಅವ್ರ ಮೇಲೆ ಅಂತಾರೆ. ಇಲ್ಲಿ ನಮಗೆ ಕಷ್ಟ ಬಂತಂದ್ರೆ ಬೈಬೇಡತ್ತೆ, ದರಿದ್ರ ಬಂದಿಲ್ಲ, ನಿನ್ನ ಮೇಲೆ ಸಂತೋಷ, ದೇವ್ರ ಶಕ್ತಿ ಬಂದಿದೆ. ದೇವ್ರಿಗೆ ಸ್ತೋತ್ರ. ನಾ ಹೇಳ್ತೀನಲ್ಲ ರೀ, ಒಂದು ಸಿಂಗಲ್ ಇಡ್ಲಿ ವಡೆ ತಿನ್ನೋಕ್ಕೂ ನಾನು ಅದ್ರ ಕಾಸಿರಲಿಲ್ಲ. ಹೋಗ್ಲಿ ಬಿಡಿ, 1/2 ಕಾಫಿ, ಆವಾಗೆಲ್ಲ ಕಾಫಿ ಬಂದು 2 ರೂಪಾಯಿ ಒಂದು ಲೋಟ ಕಾಫಿ. 1/2 ಅಂದರೆ ಎಷ್ಟು? ಬರೀ 50 ಪೈಸೆ ಕೊಟ್ಟು ಕಾಫಿ ಕುಡಿಯೋಕೆ ನನ್ನ ಹತ್ರ ಕಾಸಿಲ್ಲ ರೀ. ಕಾಸಿಲ್ದಿರೋ ಟೈಮಲ್ಲೆಲ್ಲ ನಾನು ಹೆಂಗಿದ್ದೆ, ಕಾಂತವಾಗಿ ದೇವ್ರಿಗೆ ಮಯ ಪಡಿಸ್ತಾ ಇದ್ದೆ. 50 ಲೋಟ ಕಾಫಿ ಕುಡ್ದಂಗೆ ಆ್ಯಕ್ಟ್ ಮಾಡ್ತಾ ಇದ್ದೆ, ಸಂತೋಷ ಪಡ್ತಾ ಇದ್ದೆ. ಕಾಫಿ ಮುಖ್ಯ ಅಲ್ಲ, ಕರ್ತನ ಮುಖ್ಯ ನನಗೆ. ಇಡ್ಲಿ ವಡೆ ಮುಖ್ಯ ಅಲ್ಲ, ಕರ್ತನ ಮುಖ್ಯ ನನಗೆ. ಬಿರಿಯಾನಿ ಮುಖ್ಯ ಅಲ್ಲ, ಕರ್ತನ ವಾಕ್ಯ ನನಗೆ ಮುಖ್ಯ. ಸಂಬಂಧಿಕರು ಮುಖ್ಯ ಅಲ್ಲ, ದೇವ್ರ ರಾಜ್ಯದಲ್ಲಿರುವಂಥ ದೇವ್ರ ಸೇವಕರನ್ನು ಮುಖ್ಯ. ನನ್ನ ಪ್ರಯಾರಿಟಿ ಅಲ್ಲ, ನನ್ನ ಸ್ಟ್ರಾಟಜಿ, ಪ್ರಯಾರಿಟೀಸ್ ಎಲ್ಲ ನಾ ಗಿವ್ ಮೋರ್ ಪ್ರಯಾರಿಟಿ ಫಾರ್ ದ ಗಾಡ್ಸ್ ಕಿಂಗ್ಡಮ್ ಆ್ಯಂಡ್ ಗಾಡ್ಸ್ ವರ್ಡ್ ಆ್ಯಂಡ್ ಗಾಡ್ಸ್ ಸರ್ವೆಂಟ್. ಅದ್ರದ್ದು ಸೀಕ್ರೆಟ್ ಇವತ್ತಿಷ್ಟು ಅವ್ರ ಬ್ಲೆಸ್ಸಿಂಗ್ ಅಪ್ಪ ನಾನು ಕೊಟ್ಟಿದ್ದಾರೆ ಅಲ್ವಾ. ಕೆಲವರು ಅಣಗಿಸ್ತಾರೆ ನಿಮ್ಗೆ, ನಾನು ಮಕ್ಕಳನ್ನ ನೋಡಿದ ಅವಳಿಗೆ ಅಂತ ಹೆದರ್ಬೇಡ್ರಿ. ಅವ್ರಿಗೆ ಮಕ್ಕಳಿದ್ದು ಅವ್ರೇನು ಉದ್ಧಾರ ಆಗವ? ನೀವು ಹೇಳಿ, ನಿನ್ನ ಮಕ್ಕಳಿದ್ದು ಏನೋ ಉದ್ಧಾರ ಆಗವ? ಹಾಂ, ಒಬ್ಬ ಬಿಡಿ ಸೇರ್ತಾ ಇದ್ದಾನೆ, ಒಬ್ಬ ಸಿಗರೇಟ್ ಸೇರ್ತಾ ಇದ್ದಾನೆ, ಒಬ್ಬ ಗ್ಯಾಮ್ಲಿಂಗ್ ಆಡ್ತಾ ಇದ್ದಾನೆ, ನಿನ್ನ ಮಕ್ಕಳಿದ್ದೇನು ಪ್ರಯೋಜನ?
ನೋಡಿ, ನಾವು ಅದನ್ನು ಮುಖ್ಯ. ದೇವ್ರು ಏನೇ ಕೊಟ್ಟರು ಕೂಡ ನಾವು ಹ್ಯಾಂಡಲ್ ಮಾಡ್ತೀವ ಇಲ್ವಾ ಅನ್ನೋದು ದೇವ್ರು ಎದುರು ನೋಡ್ತಾರೆ. ಸ್ತೋತ್ರ, ಆಮೆನ್. ವೆನ್ ಯು ಆರ್ ಕಮ್ ಟು ಎ ಮೆಚ್ಯೂರಿಟಿ ಆಫ್ ಹ್ಯಾಂಡ್ಲಿಂಗ್ ದ ಥಿಂಗ್ಸ್, ಆ್ಯಂಡ್ ದಟ್ಸ್ ಅ ಟೈಮ್ ಗಾಡ್ ವಿಲ್ ಹ್ಯಾಂಡ್ ಓವರ್ ಟು ಯುವರ್ ಹ್ಯಾಂಡ್ಸ್. ಸ್ತೋತ್ರ, ಆಮೆನ್. ಅಲ್ವಾ? ಮದುವೆ ಆಗ್ಬೇಕಾ? ಯಾವಾಗ ಮೀಸೆಗೆ ಮದುವೆ ಮಾಡ್ತಾರೆ ಮಹೇಶಣ್ಣವರೇ? ಮೀಸೆ ಬಂದ ತಕ್ಷಣ 12 ವರ್ಷ ಮಗು ಮೀಸೆ ಬಂದ ತಕ್ಷಣ ಮೀಸೆ ಬಂದ್ಬಿಡ್ತು, ಇವನು ಮದುವೆ ಮಾಡೋದು ಮಾಡ್ಬಿಡ್ತಾರಾ? ಇಲ್ಲ, ಮೀಸೆ ಬಂದ ಮೇಲೆ ಅವನಿಗೆ ಬುದ್ಧಿ ಬರಬೇಕು. ಬುದ್ಧಿ ಬಂದ ಮೇಲೆ ಜ್ಞಾನ ಬರಬೇಕು. ಜ್ಞಾನ ಬಂದ ಮೇಲೆ ಅವನಿಗೆ ಆತ್ಮ ಬರಬೇಕು. ಆತ್ಮ ಬಂದ ಮೇಲೆ ಪರಿವರ್ತನೆ ಬರಬೇಕು. ಪರಿವರ್ತನೆ ಎಲ್ಲ ಬಂದ ಮೇಲೆ ಜವಾಬ್ದಾರಿ ಅನ್ನೋದು ಬರಬೇಕು ಮಕ್ಕಳೇ. ಇದೆಲ್ಲ ಬಂದಾಗ ಇವಾಗೆಲ್ಲ ಕರೆಕ್ಟಾಗಿದ್ದಾನೆ, ನೋಟು ಎಣಿಸ್ತಾವನೆ, ಜವಾಬ್ದಾರಿ ಅವನೇ, ಕೆಟ್ಟದಕ್ಕೆ ಹೋಗಲ್ಲ, ಇವನು ಮದುವೆ ನಾವು ಮಾಡ್ಬೋದು ಅಂಥೇಳಿ ಮದುವೆ ಮಾಡಿಸ್ತಾರೆ. ನೋಡ್ದ, ಲೋಕದ ಜನನೇ ಒಂದು ಮದುವೆ ಮಾಡಬೇಕಂದ್ರೆ ಅವನಿಗೆಲ್ಲ ಕ್ವಾಲಿಟೀಸ್ ನೋಡಿನೇ ಆಮೇಲೆ ಮದುವೆ ಮಾಡ್ತಾರೆ. ದೇರಿಸ್ತೋದು. LKG ಹೋಗೋ ಹುಡುಗಿಗೆ ನೀ ಮದುವೆ ಆಗಬೇಕಾ ಮಗಳೇ ಅಂದ್ಬಿಟ್ರೆ ಆ ಮಗು ಆಯಿತು ಆಂಟಿ ಅಂತದ್ದು. ಇದು ಅದಕ್ಕೇನು ಗೊತ್ತಿರ್ತದೆ ಅಲ್ವಾ? 5ನೇ ಕ್ಲಾಸಿಗೆ ಹೋಗೋ ಹುಡುಗಿಗೆ ನೀವು ಮದುವೆ ಮಾಡಿಸ್ಬಿಟ್ರೆ ಮಾಡಿಸ್ತಾರೆ ಯಾರಾದರೂ? ಮಾಡಿಸಿದ್ರೆ ಮುಟ್ಟಾಳ್ರು ಆಗೋದು. ಹುಡುಗಿನೂ ಮುಟ್ಟಾಳು. ಆ ಮೆಚ್ಯೂರಿಟಿ ಸ್ಟೇಜಿಗೆ ಬಂದಾಗ ಎಲ್ಲ ಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ಕಷ್ಟಕಾಲಗಳು ಎಲ್ಲ ಪರಿಪೂರ್ಣವಾಗಿ ಸಿದ್ಧಿಗೆ ಬಂದಾಗ, ಹೇಳಿ, ಸಿದ್ಧಿಗೆ ಬಂದಾಗ, ಸಿದ್ಧಿಗೆ ಬಂದಾಗ ಆ ತಾಳ್ಮೆಯ ಸಿದ್ಧಿಗೆ ಬರಬೇಕು. ಆಮೆನ್. ಲಾಸ್ಟ್ ವೀಕ್ ಹೇಳಿದ್ನಲ್ಲ, ಯೋಸೆಫನ ಕಾಲುಗಳು ಕೊಳದಲ್ಲಿ ನೊಂದು ಹೋಯಿತು ಅಂದರೆ ಅವನ ಮೇಲೆ ಸರಪಳಿ ಹಾಕ್ತಾರೆ, ಕಬ್ಬಿಣದ ಸರಪಳಿಗಳು ಹಾಕ್ಬಿಡ್ತಾರೆ. ಒಂದೊಂದು ಸರಪಳಿ ಬಂದು 12 kg ಸರಪಳಿ, ಇಲ್ಲೇ ಕಾಲ್ಗೆ 12 ಸರಪಳಿ, ಇಲ್ಲೊಂದು 12 kg ಸರಪಳಿ, ಇಲ್ಲೊಂದು 12 kg ಸರಪಳಿ, ಇಲ್ಲೊಂದು 12 kg ಸರಪಳಿ, 48 kg ಸರಪಳಿ. ಭಾರತೀಯವರೇ, ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಹಾಕ್ಕೊಂಡು ನಿಲ್ಲಬೇಕು. ಅವನು ಎಲ್ಲ ಥರ ಇರುವೆಗಳು ಬಿಟ್ಬಿಡ್ತಾರೆ. ಅರಿವೆ ಕಚ್ಚಿ 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 ಅವನ ಮೈಯೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ. ಏನೋದು ಅಂಥ ಒಂದು ಬ್ರೂಟಲ್ ಆಗಿ, ಕ್ರುಯಾಲಿಟಿಯಾಗಿ ಈಜಿಪ್ಷಿಯನ್ಸು ಶಿಕ್ಷೆಗಳು ಕೊಡ್ತಾಯಿದ್ರು ಜೈಲಲ್ಲಿ ಅಲ್ವಾ? ನಾವು ಇವತ್ತು ಹೇಳ್ತೀವಲ್ಲ, ಜೈಲಿಗೆ ಹೋಗೋದನ್ನ ಏರೋಪ್ಲೇನ್ ಹಚ್ತಾರೆ ಬಿಡು ಅವ್ನಿಗಂತಾರೆ. ಏರೋಪ್ಲೇನ್ ಅಂದಿವಿ, ಏರ್ಪೋರ್ಟ್ಗೆ ಕರ್ಕೊಂಬರ್ತಾರೆ. ಏರೋಪ್ಲೇನ್ ಹಚ್ಚು, ಅವ್ನಿಗೆ ಏರೋಪ್ಲೇನ್ ಹಚ್ಬೇಕು ಅಂತಾರೆ. ಏನು ಏರೋಪ್ಲೇನ್ ಅಂದರೆ ಏನು ಗೊತ್ತಾ? ಏರೋಪ್ಲೇನ್ ಅಂದರೆ ಬಾಯಿಗೆ ಬಟ್ಟೆ ಇಕ್ಬಿಡ್ತಾರೆ, ಹಿಂದ್ಗಡೆ ಕೈ ಕಟ್ಬಿಡ್ತಾರೆ, ನೆಕ್ಸ್ಟು ಉಲ್ಟಾ ಮಲಗಿಸ್ಬಿಡ್ತಾರೆ, ನೆಕ್ಸ್ಟ್ ಕಾಲನ್ನ ಕಟ್ಬಿಡ್ತಾರೆ. ಕಾಲನ್ನ ಕಟ್ಬಿಟ್ಟು ಏನು ಮಾಡ್ತಾರೆ, ಕಾಲು ಕೈದು ದಾಯ ಹತ್ಕೊಂಡು ಮೇಲೆ ಎಳಿತಾರೆ, ಅಲ್ಲಿಂದ ಕೊರಡೆ ಹಾಕಿ ಹಿಂಗೆ ಎಳಿತಾರೆ. ಎಳೆದಾಗ ಇಡೀ ಸ್ಪೈನಲ್ ಕಾರ್ಡ್ ಫುಲ್ ಎಳಿಯತ್ತೀನಿ, ನೋವು ಕಿತ್ಕೊಂಬರುತ್ತೆ ನೋವು. ಆಮೇಲೆ ಆ ಪಾದ ಇದೆಯಲ್ಲ, ಆ ಪಾದಕ್ಕೆ ಲಾಠಿ ತೊಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಡಿತಾ 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 ಬ್ಲಡ್ ಕ್ಲಾಟ್ ಆಗ್ತಾ ಬರುತ್ತೆ. ಬ್ಲಡ್ ಕ್ಲಾಟ್ ಆಗ್ತಾ ಆಗ್ತಾ ಅವನ ಮೈಂಡ್ ಏನಾಗುತ್ತೆ, ಮಪ್ಪರಾಗ್ಬಿಡುತ್ತೆ. ಅಂದರೆ ಅನ್ಕಾನ್ಷಿಯಸ್ ಆಗ್ಬಿಡ್ತಾನೆ, ನಾನು ಸಾಯ್ತೀನಿ. ಆವಾಗ ನಾನು ಹೇಳ್ತಾನೆ, ಸಾಯ್ತೀನಿ ಅಂತ ಬಂದಾಗ ಬಾಯ್ ಬಿಡ್ತಾನೆ, ಸಾರ್ ಎಲ್ಲ ಹೇಳ್ಬಿಡ್ತೀನಿ ಸರ್, ಕೊಲೆ ಹೆಂಗೆ ಮಾಡಿದೆ. ಏರೋಪ್ಲೇನ್ ಅದು, ಏರೋಪ್ಲೇನ್ ಹಚ್ಚ ಆ ಥರ ಒಂದು ಟಾರ್ಮೆಂಟೇಷನ್. ಇವತ್ತಿನ ಕಾಲದ ಟಾರ್ಮೆಂಟೇಷನ್ನೇ ಆ ಥರ ಇರೋದಾದರೆ ಆಗಿನ ಕಾಲದ ಟಾರ್ಮೆಂಟೇಷನ್ ಹೆಂಗಿತ್ತು? ದೇವ್ರ ಮಕ್ಕಳು ಸೆರೆಮನೆಗೆ ಹೋದಾಗ ಏನು ಮಾಡೋರು, 2 ಕಾಲಿಗೆ ಕಟ್ಬಿಡೋರು, ಕುದುರೆ ಕಟ್ಬಿಟ್ಟು ಈ ಕಾಲು ಒಂದು ಆ ಕಾಲು ಒಂದು, ಈ ದಿಕ್ಕಲ್ಲೊಂದು ಕಾಲು ಕುದುರೆ ಓಡಬೇಕು, ಆ ಕುದುರೆ ಒಂದು ಓಡಬೇಕು. ಒಂದು 10-20 ಮೀಟ್ರ್ವರೆಗೂ ಕುದುರೆ ನಿಂತಿರುತ್ತೆ, ದಾರ ಸುತ್ಕೊಂಡಿರುತ್ತೆ. ಅವ್ರು ಕೇಳ್ತಾರೆ, ಏಸು ನಂಬ್ತೀಯ ನೀನು? ಏಸಿನ ವಿಶ್ವಾಸ ಹೇಳ್ತೀಯ? ಆಮೇನ್, ನಂಬ್ತಾ ಹೋಗ್ತೀನಿ, ನಾನು ನಂಬ್ತೀನಿ, ದೇವ್ರಿಗೆ ಸ್ತೋತ್ರ ಅಂತ ಹೇಳಿದಾಗ ಕುದುರೆ ಮೂವ್ ಆಗುತ್ತೆ. ಕುದುರೆ ಮೂವ್ ಆಗ್ತಾ ಆಗ್ತಾ ಕುದುರೆನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಆ ಕಡೆ ದಿಕ್ಕಿಗೆ ಹೋಗ್ತಾನೆ, ಇವನು ಈ ಕಡೆ ದಿಕ್ಕಿಗೆ ಹೋಗ್ತಾನೆ. ವೆನ್ ದ ಟೈಮ್ ಕಮ್ ಟು ದ ಸ್ಟಿಂಗ್, ಆ ಕೊನೆ ದಾರಕ್ಕೆ ಬಂದಾಗ ಆ ಕಾಲನ್ನ ಎಳ್ಕೊಂಡು ಅದು ಎಳೆಯುತ್ತೆ. ನೋಡಿ, ಅದನ್ನು ಎಳೆದಾಗ ಬಾಡಿ 2 ಇಬ್ಬಾಗ ಆಗಿ ಹೋಗ್ಬಿಡುತ್ತೆ. ಒಂದು ಪೀಸ್ ಆ ಕಡೆ ಎತ್ಕೊಂಡು ಹೋಗ್ಬಿಡುತ್ತೆ, ಇನ್ನೊಂದು ಪೀಸ್ ಈ ಕಡೆ ಎತ್ಕೊಂಡು ಹೋಗ್ಬಿಡುತ್ತೆ. ಎಷ್ಟೋದ್ರೆ ಎತ್ಕೊಂಡು ಹೋದ್ಮೇಲೆ ಮಾಂಸದ ಮುದ್ದೆ ಆಗಿ ಮತ್ತೆ ಅದನ್ನು ತಂದು ಮಣ್ಣೊಳಗೆ ಹಾಕ್ಬಿಡ್ತಾರೆ. ಈ ರೀತಿ ಒಂದು ಟಾರ್ಮೆಂಟೇಷನ್. ಬಟ್ ಲುಕ್ ಎಟ್ ವೆನ್ ಜೋಸೆಫ್ ವಾಸ್ ದೇವ್, ಹೌ ಜೋಸೆಫ್ ವಾಸ್ ಟಾರ್ಮೆಂಟೆಡ್ ಇನ್ ದ ಪ್ರೆಸೆಂಟ್. ಹಿಂಗೆ ಟಾರ್ಮೆಂಟೇಷನ್ ಆಗಿರ್ಬೋದು. ಇವತ್ತು ನಿಮಗೆ ಮಾನಸಿಕ ಒತ್ತಡ ಇದೆ, ಮಾನಸಿಕವಾದ ಮೆಂಟಲಿ ಯು ಆರ್ ಬಿನ್ ಹರಾಸ್ಡ್. ಮಾನಸಿಕ ಖಿನ್ನತೆ ಅಂತ ಹೇಳ್ತಾರೆ. ಮೆಂಟಲಿ ಯು ರಿಟಾರ್ಡೆಡ್. ಸಾಲದ ಒತ್ತಡ ತಡೆಯೋಕ್ಕಾಗ್ತಿಲ್ಲ, ಅವಮಾನ ತಡೆಯೋಕ್ಕಾಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅದರ ಅವಮಾನ ತಡೆಯೋಕ್ಕಾಗ್ತಿಲ್ಲ, ಮನೆ ಕಟ್ತಿಲ್ಲ ಅದರ ಅವಮಾನ ತಡೆಯೋಕ್ಕಾಗ್ತಿಲ್ಲ, ಯಾವುದಕ್ಕೂ ಫಿಟ್ ಆಗ್ತಿಲ್ಲ ಅದರ ಅವಮಾನ ಅದೇ ನಿಮ್ಮನ್ನು ಏನು ಮಾಡ್ತಾ ಇದೆ, ಕಾಡಿಸ್ತಾ ಇದೆ. ಆ ಕಾಡುವಂಥ ಮೈಂಡ್ ಸೆಟ್ನ ಏನು ಮಾಡಬೇಕು ನೀವು, ಕ್ರೈಸ್ಟ್ ಸೆಂಟಾಗಿ ಮಾಡಬೇಕು ಅದನ್ನು. ದಟ್ಸ್ ವಾಟ್ ಪಾಲ್ ಸೇಸ್, ಲೆಟ್ ಎವ್ರಿ ಒನ್ ಹ್ಯಾಸ್ ದ ಮೈಂಡ್ ಆಫ್ ಕ್ರೈಸ್ಟ್. ವಾಟ್ ಇಟ್ ಸೇಸ್, ವಾಟ್ ಯು ವಾಂಟ್ ಟು ಸೇ, ವಾಟ್ ಈಸ್ ದ ಮೈಂಡ್ ಆಫ್ ಕ್ರೈಸ್ಟ್? ವೆನ್ ದ ಮೈಂಡ್ ಆಫ್ ಕ್ರೈಸ್ಟ್ ಮೀನ್ಸ್ ಯು ರಿಮೆಂಬರ್ ಜೀಸಸ್, ಹೌ he suffered, how he was endured that hardship, and how he come with a triumphal victory on the third day, the day of resurrection. ಅನುಭವವನ್ನು ತೊಳ್ಕೊಂಡ್ಬಿಟ್ರು ಅವರು. ದೇವರಿಗೆ ಸ್ತೋತ್ರವಾಗಲಿ. ದಟ್ಸ್ ವಾಟ್ ಪಾಲ್ ಸೇಸ್, ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಎ ಟ್ರಾನ್ಸ್ಫರ್ಡ್ ಬೈ ದ ರಿನಿಂಗ್ ಆಫ್ ಯುವರ್ ಮೈಂಡ್ ಬೈ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಲಿವಿಂಗ್ ವರ್ಡ್ ಆಫ್ ಗಾಡ್. ನಿಮ್ಮ ಮನಸ್ಸನ್ನು ಏನು ಮಾಡಿ, ನೂತನ ಮನಸ್ಸನ್ನು
ನೂತನ ಒಳ್ಳೆ ಮನಸ್ಸಾಕ್ಷಿ ಹೊಂದ್ಕೊಂಡು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಹಲೋಕದ ನಡವಳಿಕೆ ಹೇಳಿ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಪರಲೋಕದ ಭಾವದವರಾಗಿ ದೇವರ ವಾಕ್ಯದಿಂದ ನಿಮ್ಮ ಮನಸ್ಸುಗಳನ್ನ ನೂತನ ಮಾಡಿಕೊಳ್ಳಿ. ರಿನ್ಯೂ ಯುವರ್ ಮೈಂಡ್. ನಿನ್ನ ಮೈಂಡ್ ರಿನ್ಯೂ ಆಗಬೇಕು. ಯು ಹ್ಯಾವ್ ಟು ರಿನ್ಯೂ ಯುವರ್ ಮೈಂಡ್. ದೇವರಿಗೆ ಸ್ತೋತ್ರ. ನೋಡಿ, ಮೊಬೈಲ್ನ ಏನು ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ಹಳೆ ಮೊಬೈಲ್ 22ನೇ ಇಸ್ವಿದು, ಇವಾಗ 24ನೇ ಇಸ್ವಿದು ಬಂದಿದೆ, ನೋಟ್ 24 ಅಂತೇಳಿ. ಅದು ಅಪ್ಗ್ರೇಡ್ ಮಾಡಬೇಕು. ಆ ಸಾಫ್ಟ್ವೇರ್ನ ಏನು ಮಾಡ್ತಾರೆ, ಅಪ್ಡೇಟ್ ಕೇಳುತ್ತದು. ಅಪ್ಡೇಟ್ ಓಕೆ ಕೊಟ್ಟರೆ ಅದೇನು ಮಾಡುತ್ತೆ, ಸ್ವಲ್ಪ ರೀಬೂಟೆಲ್ಲ ಆಗಿ ಕೊನೆಗೆ ಅದು ಹೊಸ ಮೊಬೈಲ್ ಆಗಿಬಿಡುತ್ತೆ. ಹಳೆದೆಲ್ಲ ಹೋಗ್ಬಿಡುತ್ತೆ, ಅದರಿಂದ ಮೆಮೊರಿಗಳೆಲ್ಲ ಎಲ್ಲ ಹೊಸ ಮೊಬೈಲ್ ಆಗಿ ಮತ್ತೆ ನೀನು ಇಮೇಲ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕಿ ಅವರೇ ಹೊಸ ಮೊಬೈಲ್ ಹಾಕಿ 24 ಮಾಡಲ್ ಏನು ಮೊಬೈಲ್ ಏನೆಲ್ಲ ಫ್ಯೂಚರ್ಸ್ ಇದೆ ಆ ಎಲ್ಲ ಫ್ಯೂಚರ್ಸು ಇದಲ್ಲಿ ಬರುತ್ತೆ. ಆಗ ಮೈಂಡ್ ಸೆಟ್ ಅಂದರೆ ಇಹಲೋಕದ ನಡವಳಿಕೆ. ಈ ಲೋಕದ ಮೈಂಡ್ ಇರೋದೆಲ್ಲ ಎಲ್ಲ ಮನಸ್ಸನ್ನ ತೆಗೆದು ಎಂಟಿ ಮಾಡಿ ಪರಲೋಕದಕ್ಕೆ ಕನೆಕ್ಟ್ ಆಗಬೇಕು ನೀವು. ಆಗ ದೇವ್ರೇನು ಮಾಡ್ತಾರೆ, ತನ್ನ ಚಿತ್ತ, ತನ್ನ ಕಾರ್ಯ, ತನ್ನ ಪ್ರಸನ್ನತೆ, ತನ್ನ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ನಿಮಗೆ ಅವರು ತಿಳಿಯಪಡಿಸೋಕ್ಕೆ ಆರಂಭ ಮಾಡ್ತಾರೆ. ಆರ್ ದೇರ್ ವಿತ್ ಮೀ? ಇದ್ದೀರಾ? ಅದು ನೀವು ಹೊಡ್ಕೋಬೇಕು. ಯಾವುದೋ ಹುಡುಗ ಹೇಳ್ತಾನೆ 100 ನಾಯಿಗಳಿಗೆ ಅನ್ನ ಹಾಕ್ತಿದ್ದಂತೆ. ಅದೇ ಒಂದು ಚಾನಲ್ ಮಾಡಿದ್ದಾನೆ, ಡಾಗ್ಸ್ ವಿತ್ ಬೌಬೋ ಅಲ್ವಾ, ಬೌಬೋ ಅಂತೆ, ಡಾಗ್ಸ್ ವಿತ್ ಬೌಬೋ ಬಾರ್ಕಿಂಗ್ ಡಾಗ್ ಚಾನಲ್. ಏನಂತಾರೆ, ಸರ್ ನಾನು 100 ಜನಕ್ಕೆ ಊಟ ಹಾಕ್ತೀನಿ. ಏನು ಓದ್ಕೊಂಡಿದ್ಯಾ? ಸರ್ ನಾನು ಇಂಜಿನಿಯರ್ ಓದಿದ್ದೀನಿ ಸರ್. ನಿಮ್ಮಪ್ಪ ಅವ್ರು ಲೋನ್ ಮಾಡಿ ನನ್ನ ಇಂಜಿನಿಯರ್ ಎಲ್ಲ ಮಾಡಿಸಿದರು. ನಾನು 100 ನಾಯಿಗಳಿಗೆ ಅನ್ನ ಹಾಕ್ತಿದ್ದೀನಿ ಸರ್. ಅವಾಗ ಅಪ್ಪನಿಗೆ ಯಾವಾಗ ಊಟ ಹಾಕ್ತೀಯ ಅಂತ ಕೇಳಿದ್ರಂತೆ. ಅಪ್ಪನಿಗೆಲ್ಲ ಸರ್ ಹಾಕೋದು ತುಂಬ ಲೈಕ್ಸ್ ಬರುತ್ತೆ ಸರ್. ಹೌದು, ಲೈಕ್ಸ್ ಬರುತ್ತೆ. ಈ 100 ನಾಯಿ ತಿಂತಾ ಇದೆಯಲ್ಲ ಊಟ, ಆ 100 ನಾಯಿ ಏನಾದರೂ ಲೈಕ್ಸ್ ಕೊಡ್ತಾ ಇದೆಯಾ? ಆರ್ ದೋಸ್ 100 dogs ಆರ್ ಗಿವಿಂಗ್ ಎನಿ ಲೈಕ್ಸ್ ಫಾರ್ ಯು? No sir, that which dogs are giving likes? Those dogs, no? The dogs who are in the channel, subscribers. ಆ ನಾಯಿಗಳು ಕೊಡ್ತಾ ಇದೆಯಾ? ಅವನಿಗೆ ಮನಸ್ಸು ಹೊಡೆದೋಯ್ತಂತೆ. ನೋಡಿ, ಏನಪ್ಪ ಅವ್ರಿಗೆಲ್ಲ ನಾಯಿ ಅಂತವನೆಲ್ಲ ಯಪ್ಪ ಸ್ವಾಮೀಜಿ ಅಂತೇಳಿ ಅವತ್ತು ನಾಯಿ ಕಥೆನೇ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನೋಡಿ, ನಮ್ಮ ಮೈಂಡ್ ಸೆಟ್ ಏನಾಗೋಯ್ತು, ನಾಯಿ ಹಿಂದೆ, ಕತ್ತೆ ಹಿಂದೆ, ಕುದುರೆ ಹಿಂದೆ, ಕಂಪ್ಯೂಟರ್ ಹಿಂದೆ, ಹುಡುಗನ ಹಿಂದೆ, ಹುಡುಗಿ ಹಿಂದೆ, ಪಿಕ್ಚರ್ ಶೋಕು, ಪಿಕ್ಚರ್ ಯಾವ ಫಸ್ಟೇ ಪಿಕ್ಚರ್ಗೆ ಹೋಗಬೇಕು, ಇಸ್ಪೀಟ್ ಆಟ. ನೋಡಿ, ಇವೆಲ್ಲ ಮೈಂಡ್ ಸೆಟ್. ಇಹಲೋಕದ ನಡವಳಿಕೆ ಹೇಳೋದ ನಡಕೆ ಏನು ಹೇಳುತ್ತೆ, ಉಣ್ಣು ತಿನ್ನು ಕುಡಿ, ನಾಳೆ ಸಾಯ್ತೇವೆ, ಉಣ್ಣೋಣ ಕುಡಿಯೋಣ ಮಜಾ ಮಾಡು, ಜಾಲಿ ಮಾಡು. ರಜಾ ಬಂತ, ಇವತ್ತು ಇಂಡಿಪೆಂಡೆನ್ಸ್ ಕಣೋ, ಏನು ಮಾಡೋಣ, ಎತ್ಕೊ ಒಂದು ಕ್ರೇಟ್ ಬಾಟ್ಲು, ಹೋಗೋಣ ನಂದಿಲ್ಸ್ಗೆ, ಬಾ ಮಚ್ಚ, ಬಾಗರು ಹೋಗೋಣ, ಏನು ಮಾಡೋಣ, ಚೆನ್ನಾಗಿ ಗುಂತಿ ಕುಡಿದ್ಬಿಟ್ಟು ಜಾಲಿ ಮಾಡೋಣ ಬಾಗರು. 3 ದಿನ ಕುಡಿದ್ಬಿಟ್ಟು ಕೊನೆಗೆ ಬಾಟ್ಲೆಲ್ಲ ಹೊಡ್ಕೊಂಡು ಆ ಹೊಡೆದಿರೋ ಬಾಟ್ಲ ಮೇಲೆ ಇವನು ಗವಾಕಂತ ಬಿದ್ದು ಕಾಲುಗಳಿಗೆಲ್ಲ ಗಾಜೆಲ್ಲ ಚುಚ್ಚಿ ದೊಡ್ಡ ಬ್ಯಾಂಡೇಜ್ ಹಾಕಿ ಆಮೇಲೆ ಕಂಪನಿಗೆ ಬರ್ತಾರೆ. ಏನಾಯಿತು ಅಂದರೆ ಇಂಡಿಪೆಂಡೆನ್ಸ್ ಡೇ, ಫ್ರೀಡಮ್, ಫ್ಲಾಗ್ ಹಾಸ್ಟಿಂಗ್ ಅಲ್ಲ, ಎಣ್ಣೆ ಹಾಸ್ಟಿಂಗು ಅಲ್ವಾ. ರಜಾ ಸಿಗ್ತಾ ಸಾಕು, ರಜಾ ಅಂದರೆ ಮಜಾ ಅಂತ ತಿಳ್ಕೊಂಬಿಟ್ಟವ್ರೆ. ನಾ ರಜಾ ಅಂದ ತಕ್ಷಣ ಅಪ್ಪನ ಸನ್ನಿಧಾನದಲ್ಲಿ ಕೂತ್ಕೋಬೇಕು ಅನ್ನೋ ಸಂತೋಷ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ದೇವರ ವಾಕ್ಯದಿಂದ, ಜೀವ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗೆ ಮಾಡಿದರೆ ಯಾವುದು ಉತ್ತಮವಾದದ್ದು, ಯಾವುದು ಒಳ್ಳೆಯದು, ಯಾವುದು ದೋಷವಿಲ್ಲದೆಂದು ವಿವೇಚನೆಯನ್ನು ಅರಿತುಕೊಳ್ಳಿ. ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಇಸ್ ದ ಗುಡ್ ಆ್ಯಂಡ್ ಪರ್ಫೆಕ್ಟ್ ಆ್ಯಂಡ್ ದ ಗುಡ್ ಆ್ಯಂಡ್ ಪರ್ಫೆಕ್ಟ್ ವಿಲ್ ಆಫ್ ಗಾಡ್. ದೇವರಿಗೆ ಉತ್ತಮವಾದ ಯಾವುದನ್ನೋದನ್ನು ನೀವು ತಿಳ್ಕೊಂಡ್ಬಿಡ್ತೀರಾ. ಇದ್ದೀರಾ? ದೇವರಿಗೆ ಸ್ತೋತ್ರ. ಹಾಗೆ ಯೋಸೇಫು ಕಷ್ಟಪಟ್ಟ. 12 kg, ಇಲ್ಲ 12 kg, ಇಲ್ಲ 12 kg, ಕೆಳಗೆ 12 kg, 24 kg. ಹೇಗಿರುತ್ತೆ ರೀ? ಒಂದು ಬಿಂದಿಗೆ ಇಟ್ಕೊಂಡು 5 ನಿಮಿಷ ನಿಂತ್ಕೊಂಡ್ರೆ ಭಾರಿ ಎತ್ತೆ ಇದು ಅಂತೀವಿ. ಡೈಲಿ ಇವ್ನಿಗೆ ಹಾಕಿ ಕಟ್ಟಾಕ್ಬಿಟ್ಟು ನಿಲ್ಲಿಸ್ತಾರಂದರೆ, ಜೊತೆ ಇರುವೆ ಬೇರೆ ಬಿಡ್ತಾರಂದರೆ ಕಚ್ಚಿ ಇಡೀ ಬಾಡಿಯೆಲ್ಲ ತಿನ್ಬಿಟ್ಟಿರತ್ತೆ, ನೋವುಗಳಲ್ಲಿ ತಿಂದ್ಬಿಟ್ಟಿರತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಅವನ ಪಾದಗಳು ಕೊಳದಲ್ಲಿ ನೊಂದು ಹೋಯ್ತು. ಹಿಸ್ ಫೀಟ್ ವೇರ್ scattered with all kind of chains, iron chains. He was being persecuted by the soldiers of Egyptian army. ಐಗುಪ್ತ ಸೈನಿಕರಿಂದ ದಂಡಿಸಲ್ಪಟ್ಟ, ನೋಯಿಸಲ್ಪಟ್ಟ. ಯಾಕೆ? ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿ. ಒಂದು ಕಡೆ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಾನೆ, ಇನ್ನೊಂದು ಕಡೆ ಅಣ್ಣಂದಿರನ್ನ ಮಾರ್ಬಿಟ್ರು, ಇನ್ನೊಂದು ಕಡೆ ಗುಲಾಮ ಆಗ್ಬಿಟ್ಟ, ಇನ್ನೊಂದು ಕಡೆ ಮನೆಗೊಬ್ಬ ಸೇವಕನಾಗಿ ಬಂದ, ಇನ್ನೊಂದು ಕಡೆ
ಅವನ ತೊಗೊಂಡು ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಹಾಕಿ ಅವನ ಅಕ್ಯೂಸ್ಡ್ ಮಾಡಿಬಿಟ್ರು. ಇನ್ನೊಂದು ಕಡೆ ಜೈಲಿಗೆ ಬಂದ್ಬಿಟ್ಟ. ಈಗ ಅಕ್ಯೂಸ್ ನಂಬರ್ ಕೊಟ್ಬಿಟ್ಟು ಅವನಿಗೆ. ಈಗ ಇಷ್ಟೆಲ್ಲ ಹಿಡ್ಕೊಂಡು ಜೊತೆಗೆ ಇಷ್ಟು ಫಿಸಿಕಲಿ ಪೇಯ್ನು, ಮೆಂಟಲಿ ಪೇಯ್ನು ಇವೆಲ್ಲ ಹಿಡ್ಕೊಂಡು ಅವನು ಹೇಳ್ತಾನೆ, ಅಪ್ಪ ನಾನು ನಿನ್ನ ವಾಕ್ಯ ಮಾತ್ರ ಬಿಡಲ್ಲಪ್ಪ. ಬಿಕಾಸ್ he did not focus on the worldly things. He focused only his eyes on the Lord. Fix your eyes only on the Lord Jesus, who is the author and the finisher of your faith. ನಿಮ್ಮ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸು ಕ್ರಿಸ್ತರ ಮೇಲೆ ನಿಮ್ಮ ದೃಷ್ಟಿನಿಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸಭೆ ಬಿಟ್ಟು ಓಡೋಣ ಅಂತಲ್ಲ, ಓಡೋಣ. ಕೆಲವು ಓಡೋಗಿದ್ದಾರೆ, ಅವಾಗಿಲ್ಲೇನು ವರ್ಕೌಟ್ ಆಗಿಲ್ಲ. ಯಾಕಂದರೆ ಇಲ್ಲೇನೋ ಪೆನಿ ಬಿಟ್ಟೈತ ಅಂತ ಬಂದ್ವು ಅವುಗಳು. ಏನೋ ಆಗಿಲ್ಲ ಅಂದ ತಕ್ಷಣ ಓಡೋಗ್ಬಿಟ್ರು ಅಲ್ವಾ? ಆ ಥರ ಓಡೋದಲ್ಲ, ವಾಕ್ಯದಲ್ಲಿ ಓಡಬೇಕು, ಕರ್ತನ ನೀತಿಯಲ್ಲಿ ಓಡಬೇಕು ನಾವು. ವಿ ಶುಡ್ ರನ್ ದ ರೇಸ್. ದಟ್ಸ್ ವಾಟ್ ಪಾಲ್ ಸೇಸ್, ಐ ಫಾಟ್ ಎ ಗುಡ್ ಫೈಟ್, ಐ ರನ್ ದ ರೇಸ್ ಆ್ಯಂಡ್ ಐ ಕೆಪ್ಟ್ ಮೈ ಫೇತ್. ಪೌಲ್ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದೆ, ನನ್ನ ನಂಬಿಕೆಯನ್ನು ಕಾಪಾಡಿದೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೆ. ನೋಡೋದ, ಎವ್ರಿ ಕ್ರಿಶ್ಚಿಯನ್ ಹ್ಯಾಸ್ ಎ ಟಾಸ್ಕ್. ನಿಮಗಾಗಿ ಒಂದು ಕೆಲಸ ಕೊಟ್ಟಿದ್ದಾರೆ ಅನಿಲ್ ಅವರೇ. ಏನೋ ಮಕ್ಕಳಾಯಿತು, ಮದುವೆ ಆಯಿತು, ಬೇದಾನ ಹಿಂಗೆ ಇದ್ದೀನಿ. ನೋ 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 ಅದೆಲ್ಲ ಲೋಕದವ್ರು ಮಾಡೋ ಕೆಲಸ. ಇದ್ರ ಜೊತೆಗೆ ದೇವ್ರು ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನಂಬಿಗಸ್ತರಾಗಿರಬೇಕು. ಜೋಸೆಫು ಆ ಕಷ್ಟಗಳ ಮಧ್ಯದಲ್ಲಿ ಕೂಡ ಕರ್ತನ ಹುಡುಕ್ತಾ ಇದ್ದ. ಅದಕ್ಕೆ ದೇವರು ವಾಕ್ಯ 24 ಗಂಟೆಯಲ್ಲಿ ಹೇಳುತ್ತೆ, ದೇವರು ಯೋಸೆಫನ ಸಂಗಡ ಇದ್ದನು. God was with Joseph. God was with Joseph. God was with Joseph. God was with Joseph. How can he can be with Joseph? God was with Joseph and he was a prosperous man. ಅವನು ಆಶೀರ್ವದಿಸಲ್ಪಟ್ಟವನಾಗಿದ್ದ. He was a prosperous man. Why God says he is a prosperous man? ಯಾಕೆ ದೇವರನ್ನು ಸಣ್ಣ ಆಶೀರ್ವಾದವುಳ್ಳ ಮನುಷ್ಯನಾಗಿದ್ದಾನೆ ಅಂತ ಹೇಳ್ತಾನೆ? Did he had money? Did he had credit and debit card? Did he had American Express card? Did he had a big asset and farmhouse? Did he had a ಗೋಲ್ಡ್ ಸುಲ್ತಾನ್? ಡಿಡ್ ಹ್ಯಾಡ್ ಜಾಯ್ ಅಲುಕಾಸ್ ಕಂಪನಿ? ಡಿಡ್ ಹ್ಯಾಡ್ ಅವನಿಗೆ ಜಾಯ್ ಅಲುಕಾಸ್ ಕಂಪನಿ ಇತ್ತ? ಕಲ್ಯಾಣ್ ಜುವೆಲ್ಲರ್ಸ್ ಇತ್ತ? ಹಣ ಆಸ್ತಿ ಏನಾದರೂ ಮಾಡಿದ್ನ ಮನೋಜ್ ಅವರೇ? ಎಲ್ಲ ಚಿನ್ನದ ರಥ ಇತ್ತ ಅವನ ಹತ್ರ? ಇದೆಲ್ಲ ದೇವ್ರು ಹೇಳ್ತಾರೆ ಐಶ್ವರ್ಯ ಉಳ್ಳವರಾಗಿದೆ. ಹೌ ಕ್ಯಾನ್ ಗಾಡ್ ಸೇ ದಟ್ ಒನ್? ಇದೆಲ್ಲ ಯಾವುದು ಇಲ್ಲದೆ ಇದ್ರು ಕೂಡ ದೇವ್ರು ಹೇಳ್ತಾರೆ ಅವನ ಹತ್ರ ದೇವ್ರ ಜೊತೆಲಿದ್ದ, ದೇವರು ಅವನ ಐಶ್ವರ್ಯವಂತನಾಗಿ ಮಾಡಿದ್ದ. ಏನಿಲ್ಲ ರೀ ಕೈಯಲ್ಲಿ, ಒಂದು ಡೆಬಿಟ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ಲ, ಬ್ಯಾಂಕ್ ಇಲ್ಲ, ಅಸೆಟ್ ಇಲ್ಲ, ಕೇರ್ ಆಫ್ ಫುಡ್ ಮಾತ್ರ ಏನು, ಯಾವುದಕ್ಕೂ ಬೇಡದವನು. ಅದು ಹೇಳ್ತಾರೆ ಅವನ ಐಶ್ವರ್ಯವುಳ್ಳ ಮನುಷ್ಯ. ದೇವರು ಅವನ ಮೂಲಕ ಇಡೀ ಪೋಟಿಪೋರನ ಮನೆಯನ್ನು ಆಶೀರ್ವಾದ ಮಾಡೋಷ್ಟು ಕೆಪಾಸಿಟಿ ಯೋಸೆಫನ ಕೈಲಿತ್ತು. ಬಿಕಾಸ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್ ಪೀಪಲ್ ಆಫ್ ಗಾಡ್. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು rich, because Bible says he had only one thing, he was fixed, only his eyes, his mindset ಎಲ್ಲ ದೇವ್ರ ಮೇಲೆ ಇತ್ತು. ಅವನಿಗೆ ದೇವ್ರ ಮೇಲೇ ಅವನ ಮೈಂಡ್ಸೆಟ್ ಏನಾಯಿತು? ದೇವ್ರ ಮೇಲೆ ಇತ್ತು, ದೇವ್ರ ವಾಕ್ಯದ ಮೇಲೆ ಇತ್ತು, ದೇವ್ರ ದರ್ಶನದ ಮೇಲೆ ಇತ್ತು, ಕೊನೆಗೆ ದೇವರ ಪ್ರಸನ್ನತೆ. he was enjoying the presence of God, enjoying the vision of God, enjoying when my day will come. ಈ ನಾನಾ ವಿಧವಾದ ಕಷ್ಟಗಳು ತೀರಿದ ಬಳಿಕ ದೇವ್ ನನ್ನನ್ನು ಶಿಕ್ಷಿತನಾಗಿಯೂ ಸರ್ವ ಸುಗುಣವುಳ್ಳಾಗಿ ಒಂದು ಕಡಿಮೆಲ್ಲದವನಾಗಿ ಮಾಡಿ ಬಿಡ್ತಾರೆ. ಯಾಕಂದರೆ ದೇವ್ರ ಜೊತೆ ಅನ್ಯೋನ್ಯತೆ ಆಗಿದ್ದ ಅವನು. ಎರಡನೇದಾಗಿ ದೇವರಿಗೆ ಭಯಪಡುವವನಾಗಿದ್ದ. ಮೂರನೇದಾಗಿ ದೇವರಿಗೆ ನಂಬಿಗಸ್ತನಾಗಿದ್ದ. ನಾಲ್ಕನೇದಾಗಿ he was a man of prayer, ಅನುದಿನ ಪ್ರಾರ್ಥನೆ ಮಾಡ್ತಾ ಇದ್ದ. ಐದನೇದಾಗಿ he was a man of meditator, ದೇವರ ವಾಕ್ಯವನ್ನು ಘನವಾಗಿ ಧ್ಯಾನ ಮಾಡ್ತಾ ಇದ್ದ. ಆರನೇದಾಗಿ ದೇವರ ಚಿತ್ತಕ್ಕೆ ವಿಧೇಯತೆ. he was obedient to the perfect will of God. ದೇವರಿಗೆ ಸ್ತೋತ್ರವಾಗಲಿ, ಪರ್ಫೆಕ್ಟ್ ವಿಲ್ ಆಫ್ ಗಾಡ್. ಏಳನೇದಾಗಿ ಲೋಕದ ಐಶ್ವರ್ಯಗಳಿಗೆ he was never healed to the riches and the treasures of this world, the perishable world. He knew this world will go to end. ಈ ಅಸೆಟ್ ಹೋಗುತ್ತೆ, ಪ್ರಪಂಚ ಅಳಿಯುತ್ತೆ, ಭಾರತೀಯವರೇ ಎಲ್ಲ ಅಳೆದೋಗುತ್ತೆ. ಆದರೆ ಒಂದೇ ಒಂದು ದೇವ್ರ ವಾಕ್ಯ ಕೊನೆಯವ್ರಿಗೆ ಇರುತ್ತೆ. ಆ ತಂದೆ ದೇವ್ರ ಮೇಲೆ ಮಾತ್ರ ಆಸೆ ಪಟ್ಟ. ಅದಕ್ಕೆ ದೇವರು ಅವನೇನು ಮಾಡಿದ್ರು, 80 ವರ್ಷಗಳ ಕಾಲ ಸಿಂಹಾಸನದಲ್ಲಿ 7 times ಅವನ ಬ್ಲೆಸ್ ಮಾಡಿದ್ರು ದೇವರು. 7 times. At the age of 13 he was there in the prison. 80 years he sat on the throne with 30 kilos of silver crown ಅವನ ತಲೆ ಮೇಲೆ ಹಾಕಲ್ಪಡ್ತು. ಚಿನ್ನದ ರಥ, ಚಿನ್ನದ ಸಿಂಹಾಸನ, ಚಿನ್ನದ ಮುದ್ರೆ ಉಂಗುರ ಎಲ್ಲ ಹಾಕಿ ಗೋಲ್ಡ್ ಎಲ್ಲ ಹಾಕ್ಕೊಂಡಿದ್ದ. ಅವನು ಗೋಲ್ಡೆಲ್ಲ ಹಾಕ್ಬೇಕಾದ ಹೇಳಿದ, ದೇವರೇ ನಾ ಪೆಂತಗೋಸ್ತಪ್ಪ ಗೋಲ್ಡೆಲ್ಲ ಹಾಕೊಳ್ಳಲ್ಲಪ್ಪ.
ದಿ ಪೆಂಟಿಕಾಸ್ಟ್. ಇಲ್ಲ ಮಗ, ನೀ ಪೆಂಟಿಕಾಸ್ಟ್ ಆದರೆ ತೊಂದರೆ ಇಲ್ಲ, ನೀನು ಬಂಗಾರ ಹಾಕೋ ನೀನು. ಇಲ್ಲ ದೇವರೇ, ನಾನು ಬಂಗಾರ ಹಾಕೋಲ್ಲ, ನಾನು ಪೆಂಟಿಕಾಸ್ಟ್ ಚರ್ಚ್ಗೆ ಹೋಗ್ತಿದ್ದೀನಿ ದೇವರೇ, ಮುಚ್ಕೊಂಡು ಹಾಕೊಳ್ಳೋ, ನಾನೇ ಕೊಡ್ತಿದ್ದೀನಿ ಅಂತಾರಪ್ಪ. ಸುಮ್ಮನೆ ಹಾಕೋ. ದಟ್ಸ್ ಮೈ ಸೈನ್. ಯು ಆರ್ ಆಲ್ರೆಡಿ ಬ್ಲೆಸ್ಡ್. You are already blessed where people cannot identify you. Now people has to recognize who you are, what you have in you. Now I am giving all the physical object to you. The throne, chariot, silver, gold, wife, children, ಎಲ್ಲ ನಿನಗೆ ಬೋನಸ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. Hallelujah. ಅದಕ್ಕೆ ಏಸಪ್ಪ ಹೇಳ್ತಾರೆ, ನನ್ನ ನಾಮದ ನಿಮಿತ್ತವಾಗಿಯೂ ನನ್ನ ಸುವಾರ್ತೆಯ ನಿಮಿತ್ತವಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಅಣ್ಣನನ್ನಾಗಲಿ ತಮ್ಮನನ್ನಾಗಲಿ ಅಕ್ಕನನ್ನಾಗಲಿ ತಂಗಿಯನ್ನಾಗಲಿ ಹೊಲವನ್ನಾಗಲಿ ಆಸ್ತಿಯನ್ನಾಗಲಿ ಬಿಟ್ಟಿರುವನು. ಹೆಂಡತಿ ಇಲ್ಲ, ಅದು ಹಾಕ್ಸಿಲ್ಲ. ಹೆಂಡತಿ ಅನ್ನೋದು ವಿದ್ಯೆ, ಅದೆಲ್ಲ ವರ್ಡು. ಎಷ್ಟೋ ಜನ ಸೇವಕರು ಹೆಂಡತಿನೇ ಬಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಯಾಕೆ ಹಂಗೆ ಹೋಯ್ತಾವೋ ಗೊತ್ತಿಲ್ಲ. ಅವು ಬಿಟ್ಟಿರೋನು ಅವನಿಗೆ ಇದೇ ಕಾಲದಲ್ಲಿ ಎಲ್ಲ 100ಕ್ಕೆ 100ರಷ್ಟು ಶಂಬೋರ್, 100ಕ್ಕೆ 100ರಷ್ಟು ಆಶೀರ್ವಾದಗಳು ಅವನಿಗೆ ನಾನು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಹಿಂಸೆಗಳ ಸಹಿತವಾಗಿ ಐ ವಿಲ್ ಹ್ಯಾಂಡ್ ಓವರ್ ಹಿಮ್ ಎವ್ರಿಥಿಂಗ್ 100 ಟೈಮ್ಸ್. 100% ಹೇಳ್ತಾರೆ. ಅಪ್ಪ ಅವ್ರ ಬಾಯಿಂದ 100 ಅಂತ ಬಂತು. ವಿಜಯಮ್ಮ ಅವರೇ, ಬಂದಿದೆಯಾ? 100 ಬಂದಿದೆ ನಮಗೆ ಹೇಳಿ, ಡೈಲಿ ಹೇಳಿ. 100% ಬ್ಲೆಸ್ಸಿಂಗ್ ಬರೋದಕ್ಕಾಗಿ ಸ್ತೋತ್ರ. Hallelujah. ಆಮೆನ್. 100%. ಬೇರೆ 2% ಕೊಡಪ್ಪ, 3% ಕೊಡಪ್ಪ. 100. ಅದು ಕೇಳ್ಬೇಡ. ಅಪ್ಪ ಏನೇ ಕೊಟ್ಟು ಹೆಂಗೆ ಕೊಡ್ತಾರೆ? ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬಾ ಅಳತೆಯಿಂದ ನಮಗಾಗಿ ಬೇಡುವ ದೇವರು ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಕೈಗಳಲ್ಲಿ ಧರಿಸಿ ತುಂಬಿಸಿದ್ದಾರೆ. ಆಕಾಶನಿಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನಿನ್ನ ಹೃದಯದಲ್ಲಿ ನನಗೆ ಸ್ಥಾನವನ್ನು ಕೊಡೋದಾದ್ರೆ ಮಗಳೇ, ಇವತ್ತು ನಾನು ಹೇಳ್ತೇನೆ, ಅಪ್ಪ ನಿಮ್ಮ ಮನೆಗಳನ್ನ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ದೇವರಿಗೆ ಸ್ತೋತ್ರ ಬಲಿ, ಚಪ್ಪಾಳೆ ಬರಲಿ. ರಕ್ಷಿಸುವ ರಕ್ತ ಜಯ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ, ನೀತಿವಂತರ ರಕ್ತ ಜಯ, ನೀತಿವಂತರ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ, ರಕ್ತ ಜಯ, ಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಆಗ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಯಾವಾಗ ಮಾಡ್ಕೊಳ್ತೇವೆ, ವೆನ್ ಯು ಆರ್ ಗಿವಿಂಗ್ ಯೋರ್ ಸೆಲ್ಫ್ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದಿಸ್ ವಿಲ್ ಬಿ ಅನ್ ಅಕ್ಸೆಪ್ಟಬಲ್ ಸ್ಯಾಕ್ರಿಫೈಸ್ ಬಿಫೋರ್ ಗಾಡ್. ದೇವರಿಗೆ ಏನು ಹೇಳ್ತಾರೆ? ರೋಮಪುರದ ಪತ್ರಿಕೆಯಲ್ಲಿ ಹೇಳ್ತಾನೆ 12ನೇ ಅಧ್ಯಾಯದಲ್ಲಿ, ರೋಮನ್ ಚಾಪ್ಟರ್ 12 ವರ್ಸ್ ನಂಬರ್ 1, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ನಿಮ್ಮ ನಿಮ್ಮ ಹೆಂಡತಿ ದೇಹಗಳಂತ ಹೇಳಿಲ್ಲ, ಮಕ್ಕಳ ದೇಹಗಳಂತ ಹೇಳಿಲ್ಲ, ಅಲೋ, ನಿಮ್ಮ 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 ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ. ನಾವು ಗಂಡ ಹೆಂಡತಿ ಒಟ್ಟಿಗಿದ್ದೀವಿ, ನಾವು ಒಟ್ಟಿಗೆ ಇಲ್ಲ, ಅವಳು ಸಪ್ರೇಟ್, ಇನ್ನು ಸಪ್ರೇಟು. ಅವಳು ಊಟ ತಿಂದು ಇನ್ನು ಹೊಟ್ಟೆ ತುಂಬುತ್ತದ? ಮುರುಕ, ಅವಳನ್ನ ಬಿಡು ಆ ಕಡೆ, ನೀ ಬಾ ಒಳಗಡೆ, ಅವಳನ್ನ ನಂಬು. ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಹೇಳಿ, ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆ. ಇದೇ ನಿಮ್ಮ ಪೂರ್ವಕ. Therefore, my dear brethren, because of the mercies of our Lord Jesus Christ, I plead you with a present your bodies as a living sacrifices, holy and acceptable to God, which is your reasonable service. ಇದೀರಾ?
ಅದನ್ನು ಕೊಟ್ಟಿದ್ದೀವ? ದೇವ್ರಿಗೆ ಸ್ತೋತ್ರ. ಯಾವುದನ್ನೊಂದು ಹುಡುಗ ನೋಡಿ ಒಂದು ಹುಡುಗಿನ ಲವ್ ಮಾಡಿಬಿಟ್ರೆ ತನ್ನನ್ನೇ ಬಿಟ್ಬಿಡ್ತಾನೆ. ಅವ್ನು ಇಂಜಿನಿಯರ್ ಓದಿರ್ತಾನೆ, ಆರ್ಕಿಟೆಕ್ಟ್ ಆಗಿರ್ತಾನೆ, ಅವ್ರ ಅಪ್ಪನಿಗೆ ಒಂದೇ ಮಗ, ಮನೇಲಿ ಒಂದು 20-25 ಜನ ಅವನಿಗೆ ಕೆಲಸದವರೆಲ್ಲ ಇರ್ತಾನೆ. ಆದರೆ ಗುಲಾಮನ್ ಥರ ಆ ಹುಡುಗಿ ಈ ಥರ ಹೋಗಿ ಕೆಳಗೆ ಕೂತ್ಕೊಂಡು ಆ ಫ್ಲವರ್ ಕೊಟ್ಬಿಡ್ತಾನೆ, ತಗೊಳಮ್ಮ ಅಂತೇಳಿ. ನೋಡಿ ಕೆಳಗೆ ಬಂದ್ಬಿಟ್ಟ, ನೋಡಿ ಕೆಳಗೆ ಬಂದ್ಬಿಟ್ಟ. ಇವಾಗ ಕೆಳಗೆ ಬಂದಿರ್ತಾನೆ, ಆಮೇಲೆ ಹೆಂಡ್ತಿನ ಹಾಕಿ ಅವಳ ಮೇಲೆ ನಿಂತಿರ್ತಾನೆ ಇವನು. ಸ್ಟಾರ್ಟಿಂಗು ಚಿನ್ನ ಮುನ್ನ ರನ್ನ ಅಂತ ಹೇಳ್ತಾನೆ. ಹಾಂ, ಮದುವೆ ಎಲ್ಲ ಆದಮೇಲೆ ಏನು ನಿಮ್ಮ ಮುಖನೇ ಸರಿ ಇಲ್ಲ, ಕೂದಲು ಸರಿ ಇಲ್ಲ, ಕಣ್ಣು ಒಂಥರ ಹಿಂಗೈತೆ, ಮೂಗೊಂಥರ ಸೊಟ್ಟಗೈತೆ. ಸ್ಟಾರ್ಟಿಂಗ್ ನೋಡಲಿಲ್ಲ ಸ್ಕ್ಯಾನಿಂಗ್ ಮಿಷನ್ ನೀನು? ಹಾಂ, ಮದುವೆಗೆ ಮುಂಚೆ ಏನು ಮಾಡ್ತಿದ್ದೆ? ಫೋಟೋ ಕಳಿಸೋದಿದೆ. ಈಗ ಅವಳ ಫೋಟೋ ಎಲ್ಲ ರೆಡಿ ಮಾಡಿ ಬಂದು ನಿಂತ್ಕೊಂಡು ಫೋಟೋ ಹಿಡಿಯಲ್ಲ. ನಾನು ಹಿಡಿಯಲ್ಲ, ನೀ ಚೆನ್ನಾಗಿದೆ ರೆಡಿ ಅಂತ ಹೇಳ್ತಾನೆ. ಮನಸ್ಸು ಅಸಮಾಧಾನ ಆಗ್ಬಿಡ್ತು. ನಾವು ಯಾವುದು ಬ್ಯೂಟಿ ಅಂತೀವಿ ಅದೆಲ್ಲ ಡ್ಯೂಟಿಗೆ ಹೋಗ್ಬಿಡುತ್ತೆ ಮಕ್ಕಳೇ. ಚಾಮ್ ಇಸ್ ಡಿಸೆಪ್ಟಿವ್, ಬ್ಯೂಟಿ ವಿಲ್ ಫೇಡ್ ಅವೇ. ಶಿ ಹೂ ಪ್ರೈಸ್ ದ ಲಾರ್ಡ್ ವಿಲ್ ಆಲ್ವೇಸ್ ಬಿ ಅಕ್ಸೆಪ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೌಂದರ್ಯ ನೆಚ್ಚತಕ್ಕದಲ್ಲ, ಲಾವಣ್ಯ ನೆಲೆ ಅಲ್ಲ, ಕೊನೆ ಅಲ್ಲ. ನೋಡುವ, ನಾವು ಎಷ್ಟು ಬೆಳ್ಳಗಿದ್ದೀವಿ, ಎಷ್ಟು ಶೈನಿಂಗ್ ಇದೆ, ಮುಖ ಎಲ್ಲ ಶೈನಿಂಗ್ ಇದೆ. ಒಂದು 20 ವರ್ಷ ಆದಮೇಲೆ ನೋಡಿ, ಮಾವಿನ ಹಣ್ಣು ಹಂಗೆ ಸುರ್ಕೊಂಡು ಹಂಗೆಲ್ಲ ಸುರುಟು ಬಂದ್ಬಿಡುತ್ತೆ ನೋಡಿ, ಗುಡು ಬಂದ್ಬಿಟ್ಟಿರುತ್ತೆ ನೋಡಿ. ಕಣ್ಣು ಒಳಗೆ ಹೋಗಿರುತ್ತೆ ನಮ್ಮದು, ಅಲ್ಲೆಲ್ಲ ಬಿದ್ದೋಗಿರುತ್ತೆ. ಅಲ್ಲಿಲ್ಲ ಇವಾಗ, ಅಲ್ಲಿರೋದಿಲ್ಲ. ಕಣ್ಣು ವೀಕ್ ಆಗಿರುತ್ತೆ. ಯಾರು ಬಂದಿರೋದು? ಯಾರು ಕಾಣ್ತಾ ಇಲ್ಲ. ಟಾರ್ಚ್ ವೀಕ್ ಆಗ್ಬಿಡುತ್ತೆ, ಸ್ಪೀಕರ್ ವೀಕ್ ಆಗ್ಬಿಡುತ್ತೆ, ಮೈಕ್ ವೀಕ್ ಆಗ್ಬಿಡುತ್ತೆ, ಮಿಕ್ಸಿ ವೀಕ್ ಆಗ್ಬಿಡುತ್ತೆ, ಒಳಗಡೆ JCB ಮಿಷಿನ್ ಎಲ್ಲ ವೀಕ್ ಆಗ್ಬಿಡುತ್ತೆ. ಕಾಲು ಹಿಡಿಯೋಕ್ಕಾಗಲ್ಲ. ಒಂದು ಕೋಲ್ ತರಬೇಕು, ಕೋಲ್ ಹಿಡ್ಕೊಂಡೇ ಬರಬೇಕು. ಯಾರು ಬಂದಿರೋದು? ಹಿಂಗೆ ಬರೋದು, ಹಿಂಗೆ ತಾತ ಬಾ, ಯಾರ ಬರ್ತಾ ಇದ್ದೀರಮ್ಮ ಇಲ್ಲಿ ಬರೋಕ್ಕೆ ಎಷ್ಟು ಬರ ಇದ್ದದೆ ವೀಕ್ ಆಗ್ಬಿಡುತ್ತೆ. ಎಲ್ಲ ನೀನೇನು ಸುಂದರಿ ಅಂತೀಯ, ಆ ಸೌಂದರ್ಯ ಎಲ್ಲ ಮೋರಿಯೊಳಗೆ ಹೋಗ್ಬಿಡತ್ತೆ ಅಲ್ವಾ? ನೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಬಾಚ್ಕೊಂಡು ಹಂಗೇ ಕೋಡ್ ಬಾಚಿದ್ರು ಕೂಡ ಆ ಹೈವೇ ಎಲ್ಲ ಹೋಗ್ಬಿಡತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಜುಟ್ಟು ನೋಡಿ. ನಮಗೆ ದೇವ್ರಿಗೆ ಸ್ತೋತ್ರವಾಗಲಿ. ಏನು ಹಿಂಗೆ ಅಂತಾರೆ ಪಾಸ್ಟ್ರು? ಕೆಲವ್ರಿಗೆ ಭಯ ಆಯ್ತಾಯಿದೆ, ನಮ್ಮ ಮುಂದೆ ಮುತ್ಕ ಆಗ್ಬಿಡ್ತಾರೆ. ಮುತ್ಕಿ ಹಾಕ್ತೀನಿ, ಎದುರುಬೇಡ. ನಾನು ಮುತ್ಕ ಹಾಕ್ತೀನಿ, ಎದುರುಬೇಡ. ಆದರೆ ಹೆಂಗಾಗೆ ಇರ್ತೀನಿ. ಅದ್ದಿಗೆ ಬರುವಂಥ ಯವನ ಬಲವನ್ನು ತಿರುಗಿ ಮಾಡ್ತಾರೆ ಅಲ್ವಾ? ದೇವ್ರಿಗೆ ಸ್ತೋತ್ರವಾಗಲಿ. ದೇವ್ರ ಬಲ ಬಂದ್ಬಿಡುತ್ತೆ ನಿಮಗೆ, ಅದೆಲ್ಲ ಹೋಗ್ಬಿಡುತ್ತೆ. ಒಂದಿನ ಸೌಂದರ್ಯ ಹೋಗ್ಬಿಡುತ್ತೆ ಅಲ್ವಾ? ಸ್ಟಾರ್ಟಿಂಗ್ ಆವಾಗ ವಯಸ್ಸಾದ ಕಾಲದಲ್ಲಿ ಅವ್ರ ಫೋಟೋ ಅವರೇ ನೋಡ್ಕೊಳ್ಳೋದು. ನಾನು ಹೆಂಗಿದೆ, ಇದ್ಯಾವುದು ನೀನೇ ಕೊಡೋ ಬಡ್ಡಿ ಮಗ, ನೀನೇ ನಿಂತಿರೋದು. ಇದು ಯಾರು ಹಾಕಿಡೋದು? ಅಯ್ಯ ಮುಡಿಯೋದೆ ನೀನೇ. ಅದು ಇವ್ರು ಯಾರು ಪಕ್ಕದಲ್ಲಿರೋರು? ಅವರೇ ಅದೇ ಗೋಮಟೇಶ್ವರ ಆಂಟಿ, ನಿಮ್ಮ ಆಂಟಿ. ಹಾಂ, ಇವ್ರ್ಯಾರು ಅಂಕಲ್ಲು? ಯಾರು ಗುಲಾಬ್ ಮಾಮ ನೋಡು, ಅವರೇ. ಅವ್ರು ಗುಲಾಬಿ ಆಂಟಿ, ಇವ್ರು ಗುಲಾಬ್ ಮಾಮ. ಇದು ಒಂದು ತೆಗಿಯೋ ಅಷ್ಟೊತ್ತಿಗೆ ಪೇಜ್ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇವ್ರು ಕಾಪಿ ಕೊಡ್ತು ಬಿಡ್ತಾರೆ ನೋಡಿ ಅವರು. ಇವಾಗ ಆಲ್ಬಂಬು ಹೊಟ್ಟೋಯ್ತು. ಇವಾಗ ಆ ಲಾಂಗ್ ಬಂಬು, ಆಲ್ಬಂಬು, ಗೀಲ್ ಬಂಬು ಎಲ್ಲ ಹೋಗ್ಬಿಟ್ಟು ಎಲ್ಲ ಫೇಸ್ಬುಕ್ಕಲ್ಲಿ ಬಂದ್ಬಿಡ್ತು. ಇವಾಗ ನೋಡ್ಕೊಳ್ಳಿ ಅಲ್ಲೇ ನಮ್ಮನ್ನ. ಇವಾಗ ಅದೇ ತೋರಿಸತ್ತೆ, ನಿನ್ನ ಬರ್ತಡೇ ದಿನ ಅದೇ ತೋರಿಸತ್ತೆ. ಇವತ್ತಿನ ದಿನ ಹುಟ್ಟಿದ್ಯಾ, 10 ವರ್ಷದ ಮುಂಚೆ ನಿನ್ನ ಮೂತಿ ಹಿಂಗಿತ್ತು, ಇವಾಗ ಹಿಂಗಿದೆಯಾ ನೋಡ್ಕೊ, ಇವತ್ತೊಂದು ಪ್ರೆಸೆಂಟ್ ಫೋಟೋ ಹಾಕು ಅಂತ ಅದೇ ತೋರಿಸುತ್ತೆ. ಎಲ್ಲಿವರೆಗೂ ಟೆಕ್ನಾಲಜಿ ಹೋಗಿದೆ ಅಂದರೆ ನಮ್ಮನ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟವ್ರೆ. ಹಾಂ, ನೀನು ಫೇಸ್ಬುಕ್ ಸ್ಟಾರ್ಟ್ ಮಾಡಿದಾಗ ಯಾವ ಫೋಟೋ ಹಾಕಿದೆಯಾ ಪ್ರೊಫೈಲ್ ಬರ್ತಡೇ ದಿನ, ನೆಕ್ಸ್ಟ್ ನಿನ್ನ ಬರ್ತಡೇ ದಿನ ಇನ್ನೊಂದು ಖಾಲಿ ತೋರಿಸುತ್ತೆ, ಹಾಕೋ ಇನ್ನೊಂದು ಫೋಟೋ ಅಂತ. ಅವ್ರಿಗೆ ಯಾರು ಹೇಳಿದ್ದು ನನ್ನ ಬರ್ತಡೇ ಅಂತ ಹೇಳಿ? ಫೇಸ್ಬುಕ್ ಮಾಮಗೆ. ಹಾಂ, ಆ ಮಾಮಿಗೆಲ್ಲ ಯಾರು ಹೇಳಿದ್ರು ಅಲ್ವಾ? ಎಲ್ಲ ನಿಮ್ಮನ್ನ ನೋಡ್ತಾ ಇರ್ತಾರೆ. ಏನು ಯಾವುದು ಸೀಕ್ರೆಟ್ ಅಂತ ಇರೋದಿಲ್ಲ. ನೀವು ಹೋಗಿ ದುಬೈಗೆ ಇಳಿದ ನಿನ್ನ ಮೊಬೈಲ್ಗೆ ವೆಲ್ಕಮ್ ಬರುತ್ತೆ. ನೀನು ಹೆಂಡ್ತಿಗೆ ಹೇಳಿರಲ್ಲ, ಅಕ್ಕನಿಗೆ ಹೇಳಿರಲ್ಲ, ಸೀಕ್ರೆಟಾಗಿ ಬಂದಿರ್ತೀಯ ದುಬೈಗೆ ಯಾವುದೋ ಆಂಟಿ ಜೊತೆ. ದುಬೈಗೆ ಸ್ವಾಗತ, ನಿಮಗೆ ರೋಮಿಂಗ್ ಚಾರ್ಜ್ ಫ್ರೀ. ಅಯ್ಯೋ, ಈ ಅಮ್ಮನಿಗೆ ಯಾರು ಹೇಳಿದ್ದೆ ನಾನು ಬಂದಿದ್ದೀನಿ ಅಂತೇಳಿ. ನಿನ್ನ ನಂಬರ್ ಟ್ರೇಸ್ ಆಗ್ತಾ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ಅಂತೇಳಿ. ಯಾವ್ದು ನೀವು ವಂಚನೆ ಮಾಡೋಕ್ಕಾಗಲ್ಲ. ಲೋಕದ ಮೊಬೈಲಲ್ಲೇ ಲೋಕದಲ್ಲಿರೋ ಸರ್ವಿಲೆನ್ಸೇ ಇಷ್ಟು ಪವರ್ಫುಲ್ ಆಗಿರೋದಾದರೆ ನಿಮ್ಮ ಅಪ್ಪ ಏಸಪ್ಪ ನಿನ್ನ ನೋಡೋದಿಲ್ವ ರೀ? ಹಾಂ, ನೀ ಲಂಗಿ ಸುಕ್ಕಿ ಲಂಗಡಿ ಆಟ ಆಡ್ಕೊಂಡು ಮಾಡೋದೆಲ್ಲ ದೇವ್ರು ನೋಡದೆ ಹೋಗ್ತಾರಾ? ಹಾಂ, ಎಲ್ಲ ನೋಡ್ತಿರ್ತಾರ ಅಪ್ಪ.
ಅದಕ್ಕೆ ನಾವು ನಮ್ಮ ದೇಹಗಳನ್ನು ಸಮರ್ಪಕವಾಗಿ ಅರ್ಪಿಸಿ ದೇವ್ರ ಮೇಲೆ ದಾಹ ಬರಬೇಕು. ನೋಡಿ ಕೊನೆಗೆ ಯೋಸೆಫ್ನ ಮೇಲೆ ತಂದ್ಬಿಟ್ರು ದೇವರು. ನೋ ಇನ್ಫ್ಲುಯೆನ್ಸ್, ನೋ ಪವರ್, ನೋ ಬ್ರೈಬರಿ, ನಥಿಂಗ್. ಗಾಡ್ ಹಿಮ್ಸೆಲ್ಫ್ ರೈಸ್ಡ್ ಹಿಮ್ ಅಪ್. ವೈ? ಬಿಕಾಸ್ ಹಿ ವಾಸ್ ಲಾಂಗಿಂಗ್ ಫಾರ್ ಗಾಡ್ ಆ್ಯಂಡ್ ಗಾಡ್ ಹ್ಯಾಸ್ ಎ ಪರ್ಪಸ್. ಅದಕ್ಕೆ ಅಪ್ಪ ಹೇಳ್ತೇನೆ, ನೀವು ಸರ್ವ ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನಕ್ಕೂ ಕಡಿಮೆ ಹೇಳಿ, ಏನಕ್ಕೂ ಕಡಿಮೆ ಇಲ್ಲದವರಾಗಿದ್ದೇನೆ. ಏನಕ್ಕೂ ಕಡಿಮೆ ಇಲ್ಲದವರಾಗಿರುತ್ತೇವೆ. ಏನಕ್ಕೂ ಕಡಿಮೆ ಆಗ್ತೇನೆ ಅಪ್ಪ ಹೇಳಿ, ಏನಕ್ಕೂ ಕಡಿಮೆ ಇಲ್ಲದವರಾಗ್ತೇನೆ. ಏನಕ್ಕೂ ಕಡಿಮೆ ಇಲ್ಲದವರಾಗ್ತೇನೆ. ಏನಕ್ಕೂ ಕಡಿಮೆ ಇಲ್ಲದವರಾಗ್ತೇನೆ. ಏನಕ್ಕೂ ಕಡಿಮೆ ಇಲ್ಲದವರಾಗಿರುತ್ತೇವೆ. ಏನಕ್ಕೂ ಕಡಿಮೆ ಇಲ್ಲದವನಾಗ್ತೇನೆ. ಏನಕ್ಕೂ ಕಡಿಮೆ ಏನಕ್ಕೂ ಕಡಿಮೆ ಇಲ್ಲದವನಾಗ್ತೇನೆ. ಯಾವುದಕ್ಕೂ ಕಡಿಮೆ ಏನಕ್ಕೂ ಕಡಿಮೆ ಇಲ್ಲದವನಾಗ್ತೇನೆ. ಒಂದು ಕಡಿಮೆ ಇರಲ್ಲ ನಿಮಗೆ. ಕೂತ್ಕೊಳ್ಳಿ. ಮನೇಲಿ ಪೆಟ್ರೋಲ್ ಕಮ್ಮಿ ಆಗಲ್ಲ, ಎಣ್ಣೆ ಕಮ್ಮಿ ಆಗಲ್ಲ, ನಿಮ್ಮ ಕೂದಲಿಗೆ ಎಣ್ಣೆ ಕಮ್ಮಿ ಆಗಲ್ಲ, ನಿಮ್ಮ ಮಕ್ಕಳಿಗೆ ವಸ್ತ್ರ ಕಮ್ಮಿ ಆಗಲ್ಲ, ಮೇಕಪ್ ಕಮ್ಮಿ ಆಗಲ್ಲ, ಮೇಕಪ್ ಪೌಡ್ರ್ ಕಮ್ಮಿ ಆಗಲ್ಲ, ಚಪ್ಪಲಿ ಕಡಿಮೆ ಆಗಲ್ಲ, ಒಡವೆ ಕಮ್ಮಿ ಆಗಲ್ಲ, ಬೆಳ್ಳಿ ಕಮ್ಮಿ ಆಗಲ್ಲ, ಬಂಗಾರ ಕಮ್ಮಿ ಆಗಲ್ಲ. ಮನೇಲಿ ಎಲ್ಲ ಯಥೇಚ್ಛವಾಗಿ ತುಂಬಿರುತ್ತೆ. ಆಕಾಶದ ದ್ವಾರಗಳನ್ನ ತೆರೆದು ನಿನ್ನ ಮನೆ ಹಿಡಿಯಲಾದಷ್ಟು ಹೇಳಿ, ಆಕಾಶದ ದ್ವಾರಗಳನ್ನ ತೆರೆದು ನಿಮ್ಮ ಮನೆ ಹಿಡಿಯಲಾರದಷ್ಟು ಸುವರಗಳನ್ನ ಸುರಿಸುತ್ತೇನೋ ಇಲ್ಲವೆಂದು ಹೀಗೆ ನನ್ನನ್ನು ಪರೀಕ್ಷಿಸಿರಿ. ನನ್ನ ಪರೀಕ್ಷೆ ಮಾಡಿ. ಹೇಗೆ ನಿಮ್ಮ ಬೀಜ ತಂದು ಹಾಕ್ತಿರಲ್ಲ, ದಶಮ ಭಾಗ ಬೀಜ, ಆ ವಾಕ್ಯ ಹಣ ತಂದು ಹಾಕ್ತಿರಲ್ಲ ಬೀಜಗಳನ್ನ, ಅದು 10 ರೂಪಾಯಿ 100 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು. ಆ ಬೀಜ ಹಾಕ್ಬೇಕಾದ್ರೆ ಅಪ್ಪ ಹೇಳ್ತಾರೆ, ಆಕಾಶದ ದ್ವಾರಗಳನ್ನ ತೆರೆದು ಬಿಡ್ತೀನಿ ಅಂತ ಹೇಳ್ತಾರೆ, ತೆರಿತೀನಿ ಅಂತ ಹೇಳ್ತಾರೆ. ಚಿಕಾಗೋ ಪಟ್ಟಣದಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತನಿದ್ದ, ಭಾಳ ಸಮೃದ್ಧಿಯಾಗಿದ್ದ. ಇದು ಹೇಳಿ ನಾನು ಮುಗಿಸ್ತೇನೆ. ಭಾಳ ಐಶ್ವರ್ಯ, ಅವನಿಗೇನು ಕೊರತೆನೇ ಇರಲಿಲ್ಲ. ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಜೀವನದಲ್ಲಿ ಎಲ್ಲ ಐಶ್ವರ್ಯ ತೊಗೊಂಡು ಮೇಲೆ ಬರೋಷ್ಟೊತ್ತಿಗೆ ಹತ್ತತ್ರ ಒಂದು 60 ವರ್ಷ ಆಗೋಯ್ತು, ಎಲ್ಲ ಬ್ಲೆಸ್ಸಿಂಗ್. ಕೊನೆಗೆ ಒಂದು ದಿನ ತನ್ನ ಹೆಂಡತಿ ಮತ್ತು 3 ಮಕ್ಕಳು, ತನ್ನ ತಂಗಿ, ತಮ್ಮ ಎಲ್ಲನೂ ಕರ್ಕೊಂಡು ಇವನೇ ಡ್ರೈವ್ ಮಾಡಿಕೊಂಡು ಚಿಕಾಗೋಯಿಂದ ಯಾವುದೋ ಒಂದು ಎಸ್ಕರ್ಷನ್ಗೆ ಪಿಕ್ನಿಕ್ ಆಗಿ ಹೊರಡ್ತಾರೆ, ಲೀವ್ ಇದೆ ಅಂತೇಳಿ. ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ರಾತ್ರಿ ಕತ್ತಲಲ್ಲಿ ಎದುರುಗಡೆ ಬಂದಂಥ ಟ್ರಕ್ಕು ಬ್ರೇಕ್ ಫೇಲ್ ಆಗಿ ಇವರು ಗಾಡಿ ಮೇಲೆ ಹೋಗ್ಬಿಡತ್ತೆ. ಮಕ್ಕಳು ಹೋದ ಆ ಕೆಲವೇ ಕ್ಷಣದಲ್ಲಿ ಅದರಲ್ಲಿದ್ದ 12 ಜನ ಕೂಡ ಸತ್ತೋಗ್ತಾರೆ. ಕೊನೆಗೆ ಇವನೊಬ್ಬ ಉಳಿತಾನೆ. ಇವನು ಮೂಳೆ ಕೈ ಕಾಲ ಒಡೆದೋಗಿರುತ್ತೆ. ಇವನ ಕರ್ಕೊಂಬಂದು ಆಸ್ಪತ್ರೆ ಅಡ್ಮಿಟ್ ಮಾಡಿ ಎಷ್ಟೋ ವರ್ಷದ ನಂತರ ಚೆನ್ನಾಗಾಗಿ ಇವನು ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದರೆ ದೊಡ್ಡ ಬಂಗ್ಲಾ, ಬ್ರಹ್ಮಾಂಡವಾದ ಅರಮನೆ, ಮನೆ ತುಂಬ ಒಡವೆ ವಸ್ತು ಎಲ್ಲ ಇದೆ. ಇವನ್ನ ನೋಡೋರು ಯಾರು? ಅದಕ್ಕೇನು ಮಾಡ್ತಾನೆ, 4 ಜನನ ಅಪಾಯಿಂಟ್ಮೆಂಟ್ ಮಾಡ್ತಾನೆ. ಮೊದಲು ಅವ್ನು ತೋಟ ಇದಾಗ್ಬಿಡುತ್ತೆ, ಒಬ್ಬ ತೋಟಗಾರನ ರೆಡಿ ಮಾಡ್ತಾನೆ, ಒಬ್ಬ ಕಾರ್ ಡ್ರೈವರ್ನ ರೆಡಿ ಮಾಡ್ಕೊಳ್ತಾನೆ, ನೆಕ್ಸ್ಟ್ ಒಂದು ಕೆಲಸದವಳನ್ನ ಮನೆಯೆಲ್ಲ ಕ್ಲೀನ್ ಮಾಡೋಳನ್ನ ರೆಡಿ ಮಾಡ್ತಾಳೆ. ಕೊನೆಗೆ ಒಂದು ಯೌವನಸ್ಥನಾದ ಒಬ್ಬ ಅಡುಗೆ ಬಟ್ಲರ್, ಅವನ್ನ ಎಲ್ಲ ಅಡುಗೆಲ್ಲ ಅವ್ನು ಊಟ ಕೊಡೋದಕ್ಕೆ ರೆಡಿ ಮಾಡ್ತಾನೆ. ಎಲ್ಲ ಒಳಗಡೆನೇ ಎಲ್ಲ ಹೊರಗಡೆಯಿಂದ ಅವರೆಲ್ಲ ಏನು ಬೇಕು ಸರ್ವ್ ಮಾಡ್ತಿರ್ತಾರೆ. ಒಬ್ಬರು ಇವ್ರ ಮನೆಯೊಳಗೆ ಬರೋಂಗಿಲ್ಲ, ಯಾರು ಒಳಗೆ ಬಿಡೋಂಗಿಲ್ಲ. ಎಲ್ಲ ಹೊರಗಡೆಯಿಂದನೇ ಅಲ್ಲಿ ಬಂದು ಹಾಲು ಇಡಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಬಾಗಿಲು ಮುಚ್ಚಿಬಿಡ್ತಾನೆ, ನೀನು ಒಬ್ಬನೇ ಜೀವನ ಮಾಡ್ತಾ ಇರ್ತಾನೆ. ಹೀಗೆ ಎಷ್ಟೋ ವರ್ಷಗಳು ಕಳೆದು ಹತ್ತತ್ರ ಅವನೊಂದು 16-17 ವರ್ಷಗಳು ಆಗೋಗ್ಬಿಡುತ್ತೆ. 78-79 ವರ್ಷದವನಾದಾಗ ಅವನೊಂದು ದಿನ ಬರ್ತ್ಡೇ ಬಂದ್ಬಿಡುತ್ತೆ. ಆ ಬರ್ತ್ಡೇ ಬಂದಾಗ ಅವನಿಗೊಂದು ಕಾನ್ಷಿಯಸ್ ಫೀಲ್ ಆಗುತ್ತೆ, ನಾನು ಸತ್ತೋಗ್ತೀನಿ, ನಾನು ಸಾಯಕ್ಕೆ ಮುಂಚೆ ಯಾರನ್ನ ಕರೆಯೋದು, ಹೂ ಐ ಕ್ಯಾನ್ ಕಾಲ್, ಹೂ ಆರ್ ದ ಫ್ರೆಂಡ್ಸ್, ಯಾರೂ ಇಲ್ಲ. ಅವ್ನಿಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಎಲ್ಲ ಸತ್ತೋಗಿದ್ದಾರೆ. ನೈಬರ್ಸ್ ಯಾರು ಹತ್ರ ಬರ್ತಿಲ್ಲ. ಕೊನೆಗೆ ಆ 4 ಜನಕ್ಕೆ ಇನ್ವಿಟೇಷನ್ ಕೊಡ್ತಾನೆ. ನೋಡಿಪ್ಪ, ನಾಳೆ 6 ಗಂಟೆಗೆ ನಂದು ಜನ್ಮದಿನ, ನೀವೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ನೀವು ಬರಬೇಕು, ಈ ಪಾರ್ಟಿಲಿ ನಾನು ನಿಮಗೂ ಊಟ ಕೊಡೋ. ಅವರೆಲ್ಲ ಒಂದೇ ಸಂತೋಷ. ಹಬ್ಬ, ಈ ಅರಮನೆಯೊಳಗೆ ನಾವು ಹೋಗೋದಾ, ಈ ಅರಮನೆಯೊಳಗೆ ಹೋಗಿ ನಾವು ನಿಲ್ಲೋದಾ, ಈ ಅರಮನೆ ಏನೆಲ್ಲ ಇಕ್ಕಿರ್ತಾನೆ ಎಲ್ಲ ನೋಡ್ಬೋದಲ್ಲ, ಬನ್ನಿಪ್ಪ ಎಲ್ಲರೂ ಬನ್ನಿ, ಎಲ್ಲ ರೂಮ್ ನೋಡ್ಬೋದು, ಏನು ತೊಂದರೆ ಇಲ್ಲ. ತುಂಬ ಸಂತೋಷವಾಗಿ ಎಲ್ಲ ಬರ್ತಾರೆ, ಘನವಾಗಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಬರ್ತಾರೆ. ಬರ್ತಡೆಗೆ ಒಂದು ಒಳ್ಳೆ ಪ್ರೇಯರೆಲ್ಲ, ಅವ್ನು ತುಂಬ ಭಕ್ತನಾಗಿರ್ತಾನೆ, ಬೈಬಲ್ ಓದ್ತಾ ಇರ್ತಾನೆ. ಎಲ್ಲ ಓದಿ ಎಲ್ಲ ಕೊನೆಗೆ ಎಂಡಿಂಗ್ ಆಗೋ ಟೈಮ್ಗೆ ಒಂದು ದೊಡ್ಡದು ಸಿಲ್ವರ್ ಕಲರ್ ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ಅವನು ಬೈಬಲ್ ಇಟ್ಟಿರ್ತಾನೆ. ಬೈಬಲ್ ಒಂದು ಕಡೆ ಇಟ್ಬಿಟ್ಟು ಪಕ್ಕದಲ್ಲೇ ವಿನ್ಸೆಂಟ್ ಅವರೇ $10,000 US ಇಟ್ಟಿರ್ತಾನೆ. ಅವನು ಹೇಳ್ತಾನೆ, ನೋಡಿ ಮಕ್ಕಳೇ, ನಿಮ್ಮ ಮೇಲೆ ನಂಗೆ ತುಂಬ ಪ್ರೀತಿ ಇದೆ, ನಾ ಈ ಕಡೆ $10,000 ಇಕ್ಕಿದ್ದೀನಿ, ಆ ಕಡೆ ಬೈಬಲ್ ಇಕ್ಕಿದ್ದೀನಿ, ನಿಮ್ಗೇನು ಬೇಕು ತೊಗೊಂಡೋಗಿ. ಬೈಬಲ್ ಬೇಕಾ ಯಾವುದನ್ನು ಒಂದು ತೊಗೋಬೇಕು, ದುಡ್ಡು 2 ತೊಗೊಳಕ್ಕಾಗಲ್ಲ. ಬೈಬಲ್ ಬೇಕಾದ್ರೆ ದುಡ್ಡು ಬಿಡಬೇಕು, ದುಡ್ಡು ಬೇಕಂದರೆ ಬೈಬಲ್ನ ಬಿಡಬೇಕು, ಏನು ಬೇಕಾದ್ರೆ ತಗೊಳ್ಳಿ. ಅದಕ್ಕೆ ಅವರೆಲ್ಲ ಯೋಚನೆ ಮಾಡ್ತಾರೆ, ಏನು ತೊಗೊಳ್ಳೋದು, ಎಲ್ರಿಗೂ ತಲೆ ಓಡುತ್ತೆ. ಅಯ್ಯೋಯ್ಯೋ, ಒಂದೇ ದಿನದಲ್ಲಿ ಲಕ್ಕಿ ಡ್ರಾ ಬಂದ್ಬಿಡ್ತಲ್ಲ, $10,000 ಏನಾಯಿತು, ತಲೆನೇ ಸುತ್ತಂಗೆ ಆಗೋಯ್ತು ಅವ್ರಿಗೆ. ಒಂದು $50 ಒಂದು $60 US ತೊಗೊಂಡು ಸಂಬಳ ತೊಗೊಂಡವ್ರಿಗೆ $10,000 US ಸಾಧಾರಣ ವಸ್ತುನ ಲೈಫೇ ಸೆಟ್ಲ್ ಆಗ್ಬಿಡ್ಬೋದಲ್ಲ.
ಅದಕ್ಕೆ ಮೊದಲನೇ ತೋಟಗಾರ ಬರ್ತಾನೆ. ತೋಟಗಾರ ಹೇಳ್ತಾನೆ, ಅಯ್ಯ ನಾನು ತುಂಬ ಚಿಕ್ಕ ಗುಡಿಸ್ಲಿದ್ದೀನಿ ಅಯ್ಯ, ತುಂಬ ಚಿಕ್ಕ ಗುಡಿಸ್ಲಿದ್ದೀನಿ, ನನ್ನ ಲೈಫೇ ಬರ್ಬಾದಾಗಿ ಬರಗೆಟ್ಟು ಹೋಗ್ಬಿಟ್ಟಿದೆ. ನಾನು ಇಂಥ ಒಂದು ದಿನಕ್ಕಾಗಿ ಸುದಿನಕ್ಕಾಗಿ ನಾನು ಯಾವಾಗಲೂ ಗೆಂಜಿ ಗೋಳಾಡ್ತಾ ಇದ್ದೆ. ಇವತ್ತಿನ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದೀರಾ, ಆದರೆ ಬೈಬಲ್ ಮಾತು ಎತ್ಕೊಳ್ಳೋಕ್ಕೆ ಆಗಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ಅದು ಎತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಅದು $10,000 ಸಿಕ್ತು ಅಂದರೆ ಆ ಸಣ್ಣ ಗುಡಿಸ್ಲನ್ನ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಮನೆ, ಚಿಕ್ಕ ಮನೆ ಮಾಡಿಕೊಂಡು ಒಂದು ಲೈಫ್ ಸೆಟ್ಲ್ ಆಗ್ತೀನಿ. ತೊಂದರೆ ಇಲ್ಲಪ್ಪ, ತೊಗೊಂಡೋಗಪ್ಪ. 10,000 ತೊಗೊಂಡು ಹೋಗ್ಬಿಡ್ತಾನೆ, ಸಂತೋಷಕ್ಕೆ ಹೋಗ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಕಾರ್ ಡ್ರೈವರ್ ಬರ್ತಾನೆ. ಕಾರ್ ಡ್ರೈವರ್ ಬಂದು ಹೇಳ್ತಾನೆ, ಸರ್ ನಮ್ಮ ತಂದೆ ಸಾಲ ಮಾಡಿ 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 ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಕಟ್ಟಿ ಚಕ್ರ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಹೋಗ್ಬಿಟ್ಟಿದೆ ಸರ್, ದಿನಾ ಸಾಲಗಾರದ ಕಿರುಕುಳ ಆಗಿದೆ, ನನಗೇನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಬೇಜಾರು ಮಾಡಿಬಿಡಿ. ಆ $10,000 ಕೊಟ್ಟರೆ ಅಟ್ಲೀಸ್ಟ್ ನಿಮ್ಮ ಹೆಸರಲ್ಲಿ ಆ ಸಾಲೆಲ್ಲ ತೀರಿಸ್ಬಿಟ್ಟು ಆ ದೇವ್ರಿಗೆ ನಾನು ಮಹಿಮೆ ಪಡಿಸ್ತೀನಿ. ಅದು ಬೈಬಲ್ ಇಟ್ಕೊಂಡು ನನಗೇನು ಬರೋಲ್ಲ ಸರ್, ಅದು ನನಗೆ ವಿದ್ಯಾಭ್ಯಾಸ ಇಲ್ಲ, ಓದೋಕ್ಕೂ ಆಗೋದಿಲ್ಲ. ಆಯ್ತಪ್ಪ, ತೊಂದರೆ ಇಲ್ಲ, ತೊಗೊಂಡೋಗು ಅಂತ ಹೇಳ್ತಾನೆ. ಮೂರನೇ ಅವನು ಕೆಲಸದವಳು ಬರ್ತಾಳೆ. ಅವಳು ಹೇಳ್ತಾಳೆ, ಸರ್ ನಾನು ವಿಧವೆ ಸರ್, ನನ್ನ ಗಂಡ ಸತ್ತೋಗಿದ್ದಾನೆ, 3 ಮಕ್ಕಳನ್ನ ಬಿಟ್ಟು ಸತ್ತೋಗ್ಬಿಟ್ಟ. ಈ 3 ಹೆಣ್ಣು ಮಕ್ಕಳಿಗೆ ನಾನು ಮದುವೆ ಮಾಡಬೇಕು. ಈ ಮದುವೆ ಮಾಡೋಕ್ಕೆ ನಮ್ಮ ಹತ್ರ $1 ಇಲ್ಲ, ಭಾಳ ಕಣ್ಣೀರಾಗ್ತಾಯಿದೆ. ಎಲ್ಲರ ಹತ್ರ ಸಾಲ ಕೇಳಿದೆ, ಯಾರೂ ಕೊಟ್ಟಿಲ್ಲ. ಅಟ್ಲೀಸ್ಟ್ ಒಂದು ಆಫರ್ ಬಂದಿದೆ, ನಾನು ಬೈಬಲ್ ಹಿಡ್ಕೊಂಡು ಏನು ಮಾಡಲಿ ಸರ್, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಸರ್, ಅದು $10,000 ಕೊಟ್ಟರೆ $1 ತೊಗೊಂಡೋಗಮ್ಮ, ತೊಂದರೆ ಇಲ್ಲ. ಅವಳು ತೊಗೊಂಡೋಗ್ಬಿಟ್ಲ. ಆಗ ತೋಟಗಾರನು ತೊಗೊಂಡೋಗ್ಬಿಟ್ಟ, ಗಾರ್ಡನರು, ಕಾರ್ ಡ್ರೈವರು ತೊಗೊಂಡೋಗ್ಬಿಟ್ಟ $10,000. ಕೊನೆಗೆ ಮನೆ ಕೆಲಸದವಳು ಕೂಡ ತೊಗೊಂಡೋಗ್ಬಿಟ್ಲು. ತೊಗೊಂಡವರೆಲ್ಲ ಮುಂದೆ ನಿಂತಿರ್ತಾರೆ. ಲಾಸ್ಟ್ಗೆ ಬರೋನು ಅಡುಗೆವನು, ಈ ವಾಸ್ ಯಂಗ್ ಮ್ಯಾನ್. ಅವನು ಬಂದು ಹೇಳ್ತಾನೆ, ಸರ್ ಆ $10,000 ನನಗೆ ಬೇಡ ಸರ್, ನಾನು ಆ ಬೈಬಲ್ ತೊಗೊಳ್ತೀನಿ ಅಂತ ಹೇಳ್ತಾನೆ. ಆವಾಗ ತಾತ ಕೇಳ್ತಾರೆ, ಏನಕ್ಕೆ ಈಗ ಬೈಬಲ್ ಬೇಕು? ಕಾಮ ಕೇಳ್ತಾನೆ, ಏನಕ್ಕೆ ಆ ಬೈಬಲ್? ಸರ್ ನಾನು ಯಾವಾಗಲೂ ನೋಡ್ತೀನಿ, ತುಂಬ ಸಿರಿವಂತರು ಸರ್, ನಾನು ಅಡುಗೆ ಮನೇಲಿ ಇರೋದ್ರಿಂದ ನಿಮ್ಮ ಎಲ್ಲ ನಡವಳಿಕೆಗಳನ್ನ ನಾನು ನೋಡ್ತಾ ಇರ್ತೀನಿ, ನಡೆಯೋದು ಆಡಿಸಿ ಎಲ್ಲ ನೋಡ್ತಿರ್ತೇನೆ. ಕೋಟಿಗಟ್ಟಲೆ ನಿಮ್ಮ ಹತ್ರ ಹಣ ಇದೆ ಸರ್, ದುಡ್ಡುಗಳು ಎಣಿಸ್ತೀರಾ, ಒಡವೆಗಳು ಎಣಿಸ್ತೀರಾ, ಎಲ್ಲ ನಾನು ನೋಡ್ತಿರ್ತೀನಿ. ಅದು ಒಂದೇ ಒಂದು ನಾನು ಗಮನಿಸಿದ್ದೇನೆ ಗೊತ್ತಾ, ನೀವು ರಾತ್ರಿ ಒಂದು 11 ಗಂಟೆಗೋ 10 ಗಂಟೆಗೆ ಕೂತ್ಕೊಂಡು ಆ ಚಿಕ್ಕದು ಟಾರ್ಚ್ ಹಾಕ್ಬಿಟ್ಟು ಆ ಬೈಬಲಿಗೆ ತೆಗಿತೀರ ಸರ್, ಆ ಬೈಬಲ್ ತೆಗೆದಾಗ ನಿಮ್ಮಲ್ಲಿ ಏನೋ ಒಂದು ಕಾಂತಿ ಬರುತ್ತೆ ಸರ್, ಏನೋ ಒಂದು ಸಂತೋಷ ಬರುತ್ತೆ ಸರ್. ಆಮೆನ್, ಹಲ್ಲೆಲೂಯಾ. ಏನೋ ಐ ಕ್ಯಾನ್ ಸಿ ಎ ಗ್ರೇಟ್ ಎ ಫೇವರ್ ಆಫ್ ಗಾಡ್. ನಿಮ್ಮ ಮೇಲೆ ಏನೋ ಒಂದು ಲೈಟ್ ಬರುತ್ತೆ ಸರ್. ಆ ಲೈಟ್ಗಿಂತ ನಿಮ್ಮ ಮುಖ ಪ್ರಭಾವವಾಗಿರುತ್ತೆ. ಆ ಬೈಬಲ್ ಓದಬೇಕಾದ್ರೆ ಸಂತೋಷ ಪಡ್ತೀರ ಸರ್. ಒಂದು ದಿನ ಎಲ್ಲ ನೀವು ಸಂತೋಷ ಪಡಲ್ಲ, ದುಃಖವಾಗಿರ್ತೀರ. ಆದರೆ ಬೈಬಲ್ ಅಂತ ಬಂದಾಗ, ವಾಕ್ಯ ಓದಕ್ಕೆ ಬಂದಾಗ ನಿಮ್ಮ ಮುಖದಲ್ಲಿ ಒಂದು ದೊಡ್ಡ ಸಂತೋಷ ಆಮೆನ್, ಹಲ್ಲೆಲೂಯಾ. ಆಗ ನಾನೊಂದು ಡಿಸ್ಕವರಿ ಮಾಡಿದೆ ಸರ್, ಈ ಮನೆಯಲ್ಲಿರೋ ಎಲ್ಲ ಐಶ್ವರ್ಯಗಳಿಗಿಂತ ಆ ಬೈಬಲ್ ಏನೋ ಒಂದು ಸತ್ಯ ಅಡಗಿರಬೇಕು. ನೀವು ಯಾವುದರಲ್ಲೂ ಸಂತೋಷ ಪಡ್ತಿಲ್ಲ ಸರ್, ಆದರೆ ಅದನ್ನು ತೊಗೊಂಡಾಗ ಮಾತ್ರ ಸಂತೋಷ ಪಡ್ತೀರಾ. ಐ ನೀಡ್ ದಟ್ ಕೈಂಡ್ ಆಫ್ ಜಾಯ್. ನಮ್ಗೆ ಆ ಸಂತೋಷ ಬೇಕು ಸರ್. ಆಯ್ತಪ್ಪ, ತಗೊಂಡೋಗಪ್ಪ. ತೊಗೊಂಡು 4 ಜನ ಕೆಳಗೆ ಇಳಿತಾರೆ ಮೆಟ್ಲಿಂದ. ಇಳಿಬೇಕಾದ್ರೆ ಇವನು ಬೈಬಲಿಂದ ಒಂದು ಕವರ್ ಕೆಳಗೆ ಬಿದ್ದುಬಿಡತ್ತೆ. ಅಯ್ಯೋ ಕವರ್ ಬಿದ್ದಿದೆಯಲ್ಲ ಅಂತೇಳಿ ಒಂದು ಎನ್ವಲಪ್ಪು ಅದನ್ನು ತೊಗೊಂಡೋಗಿ ಮತ್ತೆ ವಾಪಸ್ ತಂದು ಆ ಶ್ರೀಮಂತನ ಕೈಲಿ, ವಯಸ್ಸಾದ ಮುತ್ಕನ ಕೈಲಿ ಕೊಡ್ತಾರೆ. ಅವಾಗ ಅಪ್ಪ ಹೇಳ್ತಾರೆ, ಇದು ನಂದಲ್ಲಪ್ಪ ಕವರು, ದಟ್ envelope is not belongs to me, it belongs to you. Just open it and read. ಈ ಬೈಬಲ್ ಯಾರು ತಗೊಳ್ತಾರೆ ಅವ್ರಿಗೆ ಕವರ್ ನಾನು ಇಟ್ಟಿದ್ದೀನಪ್ಪ. ನೋಡಿದ್ರೆ ಅದು ಓದ್ತಾರೆ ಸುಷ್ಮಾ ಅವರೇ, ಇಡೀ ಆ ಯಪ್ಪನ ಆಸ್ತಿ ವಿಲ್ ಪೇಪರೇ ಇದು ಯಾರು ತಗೊಳ್ತಾರೆ ಅವನ ಹೆಸರಿಗೆ ಇದು ರಿಜಿಸ್ಟ್ರೇಷನ್ ಆಗಬೇಕಂತ ಬರೆದಿದ್ರು. ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಸ್ತೋತ್ರ. 3 ತಿಂಗಳಲ್ಲಿ ಆ ಯಪ್ಪ ಇವನ್ನ ಕರ್ಕೊಂಡೋಗಿ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಆ ಇಡೀ ಆಸ್ತಿನ ಇವನ ಹೆಸರಿಗೆ ಬರೆಸಿ ಆ ಇಡೀ ಮನೆಗೆ ಅವನು ವಾರಸುದಾರನಾಗಿ, ಕೊನೆಗೆ ಆ ತಾತ ಸತ್ತ ಮೇಲೆ ಆ ಇಡೀ ಊರಿಗೆ ಒಂದು ದೊಡ್ಡ ಸಭೆಯನ್ನು ಕಟ್ಟಿ ಮುಗಿಸಿದ್ನಂತೆ. ಸಭೆ ಕಟ್ಟಿ ಆ ಸಭೆಗೆ ಆ ತಂದೆ ಹೆಸರನ್ನೇ ಇಟ್ಟನಂತೆ. ಆ ತಂದೆ ಹೆಸರನ್ನೇ ಇಟ್ಟು ಮೆಮೋರಿಯಲ್ ಅಂತ ಹೇಳಿ ಯಾವುದೇ ಹೆಸರು ಇಟ್ಬಿಟ್ಟು ಆ ಚರ್ಚ್ಗೆ ಬರೋರಿಗೆಲ್ಲ ದಾನ ಧರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. $billions. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಯಾವಾಗ ಕರ್ತನ ವಾಕ್ಯನ ಹುಡುಕ್ತೀರಾ ನೋಡಿ, ಅವ್ರು ಹುಡುಕಿದ್ರೆ ಅವ್ರು ಚಿಕ್ಕ ಗುಡಿಸ್ಲು ಮಾತ್ರ ರೆಡಿ ಮಾಡಿಕೊಂಡ್ರು, ಸಾಲ ಮಾತ್ರ ಚುಕ್ತ ಮಾಡಿಕೊಂಡ್ರು, ಮದುವೆ ಮಾತ್ರ ಕ್ಲಿಯರ್ ಮಾಡಿಕೊಂಡ್ರು. ಆದರೆ ಲೈಫಲ್ಲಿ ಅವ್ರು ಸೆಟ್ಲ್ ಆಗಲಿಲ್ಲ. ಲೈಫ್ ಸೆಟ್ಲ್ ಆಗಬೇಕಂದ್ರೆ ಯು ಹ್ಯಾವ್ ಟು ಕಮ್ ಟು ದ ವರ್ಡ್ ಆಫ್ ಗಾಡ್.
Hallelujah. ನಿನ್ನ ವಾಕ್ಯ Amen. ನಿನ್ನ ಜೀವನ ಸೆಟ್ಲ್ ಆಗ್ಬೇಕಂದ್ರೆ ದೇವರ ವಾಕ್ಯಕ್ಕೆ ಯಾವಾಗ ನೀವು ಬರಕ್ಕೆ Amen. ಆರಂಭ ಮಾಡ್ತೀರಾ, Hallelujah. ದೇವರು ನಿಮ್ಮ ಜೀವನದಲ್ಲಿ ಎಲ್ರೋಹಿಯಾಗಿ ಅವರನ್ನು Amen. ಕಾಣಿಸ್ಕೊಂಡು Hallelujah. ಇದುವರೆಗೆ ನೀವು ಕಾಣದೇ ಇರುವಂತ ಮುಚ್ಚಲ್ಪಟ್ಟಂತ ಎಲ್ಲಾ ಭಾಗಗಳನ್ನ ಅನಿಲವರೇ ಅಪ್ಪ ಎಲ್ಲವನ್ನ ಆಶೀರ್ವಾದ ಮಾಡಿ ಅವ್ರು ನಿಮಗೆ ಕೊಡೋದಕ್ಕೆ ಶಕ್ತರಾಗಿದ್ದಾರೆ. ಯಾವ್ದೆಲ್ಲ ಆಗಲ್ಲ ಅಂತ ಹೇಳಿದ್ದೀರಾ ಅದನ್ನ ಹಾಕ್ಸಿಕೊಳ್ಳೋದು. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ದೇವರಿಗೆ. Amen. Hallelujah. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. Hallelujah. ರೋಹಿ ರೋಹಿ ನನ್ನ ಕಾಣುವೆ ಸ್ತೋತ್ರವಯ್ಯ ರೋಹಿ ನನ್ನ ಕಾಣುವೆ ಸ್ತೋತ್ರವಯ್ಯ ರೋಹಿ ದೇವರಿಗೆ ಕಾಣಿಕೆ ಹಾಕೋಣ. ಯಾರೆಲ್ಲ ಕಾಣಿಕೆ ಹಾಕ್ಬೇಕು? ಕಾಣಿಕೆ ಹಾಕಿ. ಆರಾಧಿಪೆ ಬಲದಿಂದ ಆರಾಧನೆ ಆರಾಧಿಪೆ ಇನ್ನೋದಾರಿ ಪ್ರೀತಿ ಮಾಡುವೆ ಇನ್ನೂ ಹೆಚ್ಚಾಗಿ ಇನ್ನೋದ ಲೈಫಲ್ಲಿ ಪ್ರಯಾರಿಟೀಸ್ ಯಾವುದು, ಲೈಫಲ್ಲಿ ಯಾರಿಗೆ ಆದ್ಯತೆ ಕೊಡಬೇಕು, ಜೀವನದ ಮೌಲ್ಯತೆ ಏನು ಅನ್ನೋದನ್ನು ಜೋಸೆಫ್ ಹಸ್ ಕಮ್ ಟು ನೋ. ವಾಟ್ ಈಸ್ ದ ಮೇನ್ ಪ್ರಯಾರಿಟಿ ಆಫ್ ಹಿಸ್ ಲೈಫ್? ಈ ಗೇವ್ ಟು ನೋ ಇಟ್ಸ್ ಓನ್ಲಿ ಗಾಡ್. ಇಟ್ಸ್ ಗಾಡ್ ಅಲೋನ್ ಟು ಬಿ ಗ್ಲೋರಿಫೈಡ್. ದ ಆಲ್ ಸಾವರ್ಜಿನ್ ಗಾಡ್ ಹಸ್ ಟು ಗವರ್ನ್ ಮೀ. ಅವರೊಂದು ಆಳ್ವಿಕೆಯಿಂದ ನಾನು ಆಳಲ್ಪಡ್ತೀನಿ ಅನ್ನೋದು ಶಿಕ್ಷಿತರು. ಶಿಕ್ಷೆ ಪರ್ಫೆಕ್ಷನ್ಸ್. ಹೌ ದ ಪರ್ಫೆಕ್ಷನ್ ಕಮ್ಸ್? ಯು ವಿಲ್ ಕಮ್ ಟು ಪರ್ಫೆಕ್ಷನ್. A perfection in the spiritual life. You will come to know it's a God is the causer of the blessing. Amen. And God is the all sovereignty. Hallelujah. God is nothing is impossible to. ಆ ಒಂದು ಕೊನೆ ಅಂತ್ಯಕ್ಕೆ ಬಂದ್ಬಿಟ್ಟ. ಎರಡನೇದು ಸರ್ವ ಸುಗುಣ ಉಳ್ಳವನು ಅಲ್ವಾ. ಕೆಲವು ಹೇಳ್ತಾರೆ ನೀ ಪ್ರೇಮ್ ಮಾಡ್ತಾ ಮಾಡ್ತಾ ಇದೆಯಲ್ಲ ದೇವ್ರು ಏನೋ ಕೊಡ್ತಾ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ, ಏನೂ ಕೊಟ್ಟಿಲ್ಲ. ಆದರೆ ತುಂಬ ಜನ ಕಳ್ಕೊಂಡಿದ್ದೀನಿ. ಏನು ಕಳ್ಕೊಂಡಿದ್ಯಾ? ಕೋಪ ಕಳ್ಕೊಂಡಿದ್ದೀನಿ, ದ್ವೇಷ ಕಳ್ಕೊಂಡಿದ್ದೀನಿ, ಅಸೂಯೆ ಕಳ್ಕೊಂಡಿದ್ದೀನಿ. ಐ ಲಾಸ್ಟ್ ಮೈ ಆ್ಯಂಗರ್, ಐ ಲಾಸ್ಟ್ ಮೈ ಟಿಮ್, ಐ ಲಾಸ್ಟ್ ಮೈ ಫಿಯರ್, ಐ ಲಾಸ್ಟ್ ಆಲ್ ಮೈ ಡಾರ್ಕ್ನೆಸ್. ನನ್ನ ಫಿಯರ್ಸ್ಗಳು ಕಳ್ಕೊಂಡಿದ್ದೀನಿ. ನನಗೆಲ್ಲ ಸಮಾಧಾನ ಕೊಟ್ಟಿದ್ದಾರೆ ದೇವರು. ಇದಕ್ಕಿಂತ ನನಗೇನು ಬೇಕು? ಏನು ಗಳಿಸ್ಕೊಂಡಿದ್ದು ಮುಖ್ಯ ಅಲ್ಲ, ಏನು ಕಳ್ಕೊಂಡಿದ್ದು ಮುಖ್ಯ. ಆಗ ಸರ್ವ ಸುಗುಣ ಅಂದ್ರೇನು? ಅವನ ಥರ ಅರಸ ಯಾರು ಬರಲಿಲ್ಲ. ಆ್ಯಂಡ್ ಜೋಸೆಫ್ ಬಿಕೇಮ್ ದ ರಿಫ್ಲೆಕ್ಟರ್ ಆಫ್ ಕ್ರೈಸ್ಟ್. ದೇವರ ಥರನೇ ಆಗ್ಬಿಟ್ಟ ಅವನು. ಸುಷ್ಮಾ ಅವರೇ, ಅವನ ಮುಖ ದೇವರ ಮುಖದಂತೆ ಪ್ರಕಾಶವಾಯಿತು. ಆ ಸಿಂಹಾಸದಲ್ಲಿ ಕೂತ್ಕೋಬೇಕಾ 80 ವರ್ಷ ಯಾರಿಗೆ ಕೂತ್ಕೊಳ್ತಾರೆ? ಸಿದ್ದರಾಮಯ್ಯವರು ಕೂತ್ಕೊಳ್ಳಿಲ್ಲ, ಮೋದಿನೂ ಕೂತ್ಕೊಳ್ಳಿಲ್ಲ ರೀ. ಮೊರಾರ್ಜಿ ದೇಸಾಯಿ ಕೂತ್ಕೊಳ್ಳಾಗ ಗಾಂಧೀಜಿ ಕೂತ್ಕೊಳ್ಳಿಲ್ಲ, ನೆಲ್ಸನ್ ಮಂಡೇಲಾ ಕೂತ್ಕೊಳ್ಳಿಲ್ಲ ರೀ. ಹಲೋ, ಅಟ್ 80 ಲಾಂಗ್ ಇಯರ್ಸ್. ಇನ್ನು ವಯಸ್ಸು ಆಗಿಲ್ಲ ನಮ್ಗೆ. ಓಕೆ, ಟೆಲ್ ಮಿ, ಏನೋ ಇದ್ದಾರೆ ಹೇಳಿ. ಇಲ್ಲ, ಅಷ್ಟು ವಯಸ್ಸೇ ಆಗಿಲ್ಲ ಇನ್ನು ನಮ್ಗೆ. 80 ವರ್ಷ ಇಂದಿರಾ ಗಾಂಧಿ ಕೂತ್ಕೊಂಡ್ರಿ, 15 ವರ್ಷ ಕೂತ್ಕೊಂಡ್ರು. ನೆಲ್ಸನ್ ಮಂಡೇಲಾ 40 ವರ್ಷ ಕೂತ್ಕೊಂಡ್ರು. ಎಲ್ಲ 20 ವರ್ಷ 25 ವರ್ಷ ಮುಗೀತವ್ರ ಕತೆಗಳೆಲ್ಲ. ಆದರೆ 80 ವರ್ಷ ಅವನು ಕೂತ್ಕೊಳ್ತಾನೆ ಅಂದರೆ ಇವನು ಎಂಥ ರಿಫ್ಲೆಕ್ಟರ್ ಆಗಿ ಎಂಥ ಸರ್ವ ಸುಗುಣ ಉಳ್ಳವನಾಗಿರ್ತಾನೆ. Hallelujah. Brilliant. The entire glory of the Lord came in the land of Egypt. ಆ ಇಡೀ ದೇಶದಲ್ಲೇ ದೇವರ ಸಾರ್ವಭೌಮತ್ವನ ಇವ್ರ ಮುಖದ ಮೇಲೆ ಬಂದ್ಬಿಡ್ತು ಮಕ್ಕಳೇ. ಅಂಥ ಮುಖ ಕಳಗಳ ಅಂತ ಹೊಳಿತಾ ಇತ್ತು ಅಲ್ವಾ.
ಒಳಗಡೆ ಪೆಂತಕೋಸ್ತಾಗಿದ್ದ, ಅದು ಹೊರಗಡೆ ವೈಭೀಕರಣವಾಗಿದ್ದ ಅವನು. Amen. Hallelujah. ಅಲ್ವಾ? ನಾನು ನೋಡೋರು ಕೆಲವು ಹೇಳ್ತಾರೆ ಇವರು ಪೆಂತಕೋಸ್ತ ಅಲ್ಲ ಇವರು, ಯಾಕೆಂದ್ರೆ ಉಂಗುರ ಹಾಕೋರೆ, ಇನ್ನೇ ಸುಡುಗಾಡ ಹಾಕೋಬೇಕು ನನ್ನ ತಲೆ ಮೇಲೆ. ಅವ್ರಿಗೇನು ಉಂಗುರ ತೆಗೆದುಬಿಟ್ರೆ ಇವನು ಪೆಂಟಕೋಸ್ಟು, ಇವನು ದೇವ್ರ ಮಗ. ಇಲ್ಲ ರೀ, ಏಸಪ್ಪ ಎಲ್ಲ ಹಾಕೊಡಿದ್ರು. ಕತ್ತೆ BMW ಕಾರ್ ಮೇಲೆ ಬಂದ್ರು ರೀ ಅವರು. ಕತ್ತೆ ಏನು ಆಗಿನ ಕಾಲದ ಕಾಸ್ಟ್ಲಿ ಕತ್ತೆ, ಅದ್ರ ಮೇಲೆ ಹೊರಟು ಬಂದರು ಅವರು. ಅವ್ರು ಬಡವನಾಗಿರಲಿಲ್ಲ, ಸಿರಿವಂತನಾಗಿದ್ದರು ಅವರು. ಈ ಬಿಕೇಮ್ ಪೋರ್ ಇನ್ ಆರ್ಡರ್ ಟು ಮೇಕ್ ಅಸ್ ರಿಚ್. ದೋ ಈ ವಾಸ್ ರಿಚ್ ಯೆಟ್ ಹಿ ಬಿಕೇಮ್ ಪೋರ್. ಆತ ಸಿರಿವಂತನಾಗಿದ್ರು, ನಮಗೋಸ್ಕರ ಆತೇನಾದ ಬಡವನಾದ, ಸಿರಿವಂತನಾಗಿದ್ದಾರೆ. Amen. 80 ವರ್ಷ ಯಾರು ಆಳಿದ್ರು ಪ್ರಪಂಚನ? ಇಡೀ ಪ್ರಪಂಚನೇ ಆಳ್ತಾನೆ ಇವನು. ಅಷ್ಟು ಸರ್ವಜ್ಞಾನ. ದಾವಿದ್ ಕೂಡ ಆಳಲ್ಲ, ದಾವಿದ್ 35 ವರ್ಷ ಆಳ್ತಾನೆ. ಆದರೆ ಯೋಸೆಫು 80 ವರ್ಷ ಆಳ್ತಾನೆ. ಸರ್ವ ಸುಗುಣ ಅವನಲ್ಲಿ ಬಂದ್ಬಿಡ್ತು. ನೆಕ್ಸ್ಟು ಏನಕ್ಕೂ ಕೊರತೆ ಇಲ್ದವರಾಗಿ. ಒಂದಿನ ಬರುತ್ತೆ ನೋಡಿ, ಪಾಸ್ಟ್ ಆಂಡ್ರಿಗೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಹಂಗೆ ಎಲ್ಲ 10 ಉಂಗುರಗಳ ಹಾಕ್ಕೊಂಡು ರಾಜ ಥರ ಎತ್ಕೊಂಡು ಹೆಲಿಕಾಪ್ಟರ್ ಬಂದು Hallelujah. Amen. Praise the Lord. ಸ್ತೋತ್ರ. Hallelujah. Hallelujah. ಬರುತ್ತೆ ರೀ. ಐ ನೋ ಮೈ ಗಾಡ್ ಈಸ್ ಏಬಲ್. ನಮ್ಮಪ್ಪ ನನ್ನೆಲ್ಲ ಬ್ಲೆಸ್ ಮಾಡ್ತಾನೆ, ನಂಗೆ ಗೊತ್ತು ರೀ. ಆದರೆ ಬರೋಕ್ಕೆ ಮುಂಚೆನೇ ಯಾಕೆ ಪೀತ್ಕೊಳ್ತೀಯ ಅಂತ. ಪೀತ್ಕೊಳ್ಳೋದಲ್ಲ, ಹೇಳ್ತೀನಿ, ಅರಕೆ ಮಾಡ್ತೀನಿ ನಾನು, ಅಲ್ವಾ? ಡೋಂಟ್ ಶೋ ಆಫ್ ಅಂತ. ನೋ ಐ ಹ್ಯಾವ್ ಟು ಶೋ ಆಫ್ ಮೈ ಹೂ ಇಸ್ ಮೈ ಗಾಡ್. ಕರ್ತನ ಕುರುಬನ ನಾನು, ಕೊರತೆ ಪಡನು. ಅವನು ಶೋ ಆಫ್ ಮಾಡ್ತಾನೆ. ಅವನು ಶೋ ಆಫ್ ಮಾಡಲಿಲ್ಲ. ಈ ಈಸ್ ಡಿಕ್ಲೇರಿಂಗ್ ದ ಗ್ಲೋರಿ ಆಫ್ ದ ಲಾರ್ಡ್, ಗಿವಿಂಗ್ ಗ್ಲೋರಿ ಟು ಗಾಡ್. 80 ವರ್ಷ ಒಂದೇ ಸಿಂಹಾಸನದಲ್ಲಿ ಕೂತ್ಕೊಂಡ. ಇಡೀ ಎಂಪರರ್ಗಳು ಬಂದರು, ಯಾರು ಆ ಥರ ಕೂತ್ಕೊಳ್ಳಿಲ್ಲ. ಎಂತೆಂಥ ಮಹಾರಾಜ ಒಡೆಯರ್ಗಳೆಲ್ಲ ಬಂದರು. ಎಷ್ಟು ವರ್ಷ ಕೂತ್ಕೊಂಡ್ರು? 15 ವರ್ಷ, ಕಮ್ಸೆ ಕಮ್ 20 ವರ್ಷ ಕೂತ್ಕೊಂಡ್ರು ಅಷ್ಟೇ. ಆದರೆ ಇವನು 80 ವರ್ಷ ಕೂತ್ಕೊಂಡು ಯಾವುದಕ್ಕೂ ಕಡಿಮೆ ಅವನಿಗಿರಲಿಲ್ಲ. ಯಾಕಂದರೆ 14 ವರ್ಷಗಳ ಕಾಲ ಸೆರೆಮನಿಲಿ ಹೋದವನು. ಅದಕ್ಕೆ ಹೇಳ್ತಾರೆ ವಾಕ್ಯ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ಎಣಿಸಿರಿ. ಸೆರೆಮನಿಲಿದ್ದಾಗ ದಮ್ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಅಯ್ಯೋ ಲೈಫ್ ಇದೆ ಆಗೋಯ್ತು, ದಾಡಿ ಬಿಡ್ಕೊಂಡು ಹಂಗೆ ಮಲ್ಕೊಂಡು ಸೋಮಾರಿಯಾಗಿ ರಾತ್ರಿಯಲ್ಲಿ ಹಂಗೆ ಬಿತ್ಕೊಂಡು ದೇವ್ರನ್ನ ಬೇಸರಗೊಂಡು ಆ ಥರ ಒಂದು ದಿನ ಮಾಡಲಿಲ್ಲ ರೀ. ನೆವರ್. ರಿಯಲಿ ಐ ವಾಸ್ ಅಸ್ಟಾನಿಶ್ ಅಬೌಟ್ ಅವನ ಲೈಫ್. ನೋಡ್ಬಿಟ್ರೆ ಕೆಲವು ಟೈಮಲ್ಲಿ ಆ ವಿಷನ್ ತೋರಿಸ್ತಾರೆ, ಅದು ನೋಡ್ಬಿಟ್ರೆ ನನಗೆ ಅವತ್ತು ಊಟ ಬೇಡ ಅನಿಸುತ್ತೆ ನನಗೆ. I don't feel to eat food because I can see the splendor and the glory of the majesty of the King Joseph. ಸಾವರ್ಚಿನ ಅವನ ಸಾವರ್ಚಿನಿಟಿ ಅವನಿಗೆ ಬಂದ್ಬಿಡ್ತು ಮಕ್ಕಳೇ, ಭಾರತೀಯವರೇ. ಅವನ ಮುಖದಲ್ಲೆಲ್ಲ ವೈಭವ ತುಂಬಿಕೊಂಡಿತ್ತು. ಅಲ್ಲಾರಿ ಒಂದು ಫಾರಿನ್ನಲ್ಲಿ ಇರೋರು ಹೋಗಿ ಇವನು ಐಗುಪ್ತ ದೇಶದ ಜನ ಇವನಿಗೆ ಅರಸ ಪಟ್ಟ ಕೊಡ್ತಾರಂದ್ರೆ ಯಾರಿಗೆ ಕೊಡೋಕ್ಕಾಗತ್ತೆ? ಇವಾಗ ನಾನು ಹೋಗ್ಬಿಟ್ಟು ಟ್ರಂಪ್ನ ತೆಗೆದುಬಿಟ್ಟು ನಾನು ಪ್ರೆಸಿಡೆಂಟ್ ಆಗ್ಬಿಟ್ಟು ಹೆಂಗಿರೋದು ಜನಕ್ಕಲ್ಲಿ? ಟ್ರಂಪ್ ಯು ಸಿಟ್ ಡೌನ್, ಐ ವಿಲ್ ಬಿಕಮ್ ಎ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂದರೆ ಜನ ತಿಳ್ಕೊಳ್ತಾರೆ. ಜನ ನನ್ನ ಮೇಲೆ ಯು ಆರ್ ಮೋರ್ ದೆನ್ ಟ್ರಂಪ್ ಅಂತ ನಾನು ಹೇಳ್ಬಿಟ್ರೆ ಹೆಂಗಿರುತ್ತೆ? ಅದೇ ದೇವ್ರು ಮಾಡೋದು ಫೇವರ್. ಅದೇ ಫೇವರ್ ಆಫ್ ಗಾಡ್. ಅವನು ಎಲೆಕ್ಟ್ ಆಗಿ ಬರ್ತಾನೆ, ನಾನು ಸೆಲೆಕ್ಟ್ ಆಗಿ ಬರ್ತಾನೆ ರೀ. ಸೆಲೆಕ್ಟ್ ಮಾಡ್ತಾನಲ್ಲ, ಅವ್ನು ಎಲೆಕ್ಟ್ ಆಗಬೇಕು. ಎಲ್ಲ ಓಟ್ ಹಾಕಿದ್ರೆ ಅವ್ರ ಕಿಂಗು. ವೆನ್ ಪೀಪಲ್ ಓಟ್ಸ್ ಹಿಮ್ ಹಿ ವಿಲ್ ಬಿಕಮ್ ಎ ಪ್ರೆಸಿಡೆಂಟ್. ಬಟ್ ಐ ಆಮ್ ಸೆಲೆಕ್ಟೆಡ್ ಬೈ ಗಾಡ್. ದೇವ್ರು ನನ್ನ ಸೆಲೆಕ್ಟ್ ಮಾಡಿ ಯೋಸೆಫ್ನ ತೊಗೊಂಡಾಗ ಅಲ್ಲಿ ಇಡ್ತೀನಿ ಅಂದರೆ ಆಗ ದೇವ್ರ ಪರ್ಪಸ್ ಹೆಂಗಿದೆ? ವಾಟ್ಸ್ ಅ ಪರ್ಪಸ್ ಆಫ್ ಗಾಡ್? ವಾಟ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಗಾಡ್? ಡಾಮಿ, God has a tremendous purpose and He has your blueprint in His hand. Now when you want to discover that one, you have to give up your time, come in time service, ವಾಕ್ಯ ಓದಬೇಕು, ವಾಕ್ಯ ಮೆಡಿಟೇಟ್ ಮಾಡಬೇಕು. ಇದೆಲ್ಲ ಮೇರಿಯವರೇ ನೀವು ಮಾಡ್ತಾ ಬನ್ನಿ. ನಿಮ್ಮ ಮಕ್ಕಳೆಲ್ಲ ತಹಸೀಲ್ದಾರು, IAS ಆಫೀಸರು, ಅಸಿಸ್ಟೆಂಟ್ ತಹಸೀಲ್ದಾರ್ಗಳು ಆಗ್ಬಿಡ್ತಾರೆ. ದೇವ್ರಿಗೆ ಸ್ತೋತ್ರ. ನಮ್ಮಮ್ಮ ನನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಪಡು, ಏನು ಹಿಂಗಾಗ್ಬಿಟ್ಟಿದ್ಯಾ, ಏನಮ್ಮಗೆ, ಅಯ್ಯೋ ನೀನು ನೋಡಿ ನನಗೆ ಭಯ ಆಯ್ತದವನು. ಯಾಕೆ? ಆ ಪೋಸ್ಟು, ಆ ಸ್ಥಾನ ಮಾನ, ಅಷ್ಟು ಸಾವಿರಗಟ್ಟಲೆ ಜನ ಬಂದರೆ ಮಾತಾಡತಕ್ಕ ಆ ವೈರಾಗ್ಯ, ಆ ಹುಮ್ಮಸ್ಸು, ಆ ಸಾಮರ್ಥ್ಯ ದೇವ್ರು ತಂದು ಕೊಡ್ತಾರಂದರೆ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೆ ಕೊಡ್ತಾರೆ. ಅದೆಲ್ಲ ನಿಮ್ಗೆಲ್ರಿಗೂ ಬೇಕು. ಸುಷ್ಮಾ ಅವರೇ, ಮಹೇಶ್ ಅವರೇ, ರೆನಾಲ್ಡ್ ಅವರೇ, ಯು ಶುಡ್ ರಿಸೀವ್ ದಟ್ ಒನ್. ಯು ಹ್ಯಾವ್ ಟು ಎಂಜಾಯ್ ದಟ್ ಒನ್. The ultimate goal of God, God wants to lift you up. What is the ultimate purpose of God in your life? God wants to show His glory through you, through your life, through your people, through your family and glorify. ನಿನ್ನ ಜೊತೆ ಇರೋ ದೇವ್ರು ಯಾರು ಅನ್ನೋದ ಆ ಇಡೀ ಐಗುಪ್ತ ದೇಶಕ್ಕೆ ಇವನು ಸುವಾರ್ತೆ ಸಾಧ ಇರ್ದಿರ್ತಾನಾ ಹೇಳಿ? ಸುಮ್ಮನೆ ಕೂತಿರ್ತಾನ ಇವನು? ಇಡೀ ದೇಶಕ್ಕೆ ಸುವಾರ್ತೆ, ಮುಚ್ಕೊಂಡು ನಂಬು ದೇವ್ರನ್ನ, ಹೋಗು, ಇಲ್ಲ ಅಕ್ಕಿ ಕೊಡೋಲ್ಲ, ಹೋಗು, ಅಕ್ಕಿ ಕೊಡ್ಬೇಕಾ, ಹೊಳಿತೀನಿ, ನಂಬು ಏಸಪ್ಪನ್ನ. ಎಲ್ಲರೂ ಗಾಸ್ಪಲ್ ಕೊಟ್ಬಿಟ್ಟಿರ್ತಾರೆ ರೀ. ಅಪ್ಪ, ಅವನು ಹೇಳೋದೇ ಬೇಡ, ಅವರೇ ನಂಬಿರ್ತಾರೆ. ನಿನ್ನಿಷ್ಟು ಆಶೀರ್ವಾದ ಮಾಡೋ ಅದೇ ನನಗೂ ಬೇಕಪ್ಪ.
ಆ ಮೂರ್ತಿ ದಾಗೋನ್ ಟೆಂಪಲ್ ಈ ಟೆಂಪಲ್ ಅವೆಲ್ಲ ನಮಗೆ ಬೇಡ. ನಾನು ನಿನ್ನದೇ ಇರಬೇಕು. ಐ ನೀಡ್ ಯುವರ್ ಗಾಡ್. ಐ ವಾಂಟ್ ಟು ಸರ್ವ್ ಯುವರ್ ಗಾಡ್. Amen. Hallelujah. ಐ ವಾಂಟ್ ಟು ಬೋ ಡೌನ್ ಆನ್ ಯುವರ್ ಗಾಡ್. ಸ್ತೋತ್ರ. ಗಾಡ್ ಫೀಡ್ ಅಂತ ಎಲ್ಲರೂ ಯೋಸೆಫನಿಗೆ ಬಂದು ಅಡ್ಡ ಬಿದ್ದಿರ್ತಾರೆ. ದಟ್ ಈಸ್ ದ ಸ್ಪ್ಲೆಂಡರ್. ಗಾಡ್ ವಾಂಟ್ ಟು ಲಿಫ್ಟ್ ಯು ಅಪ್. That is the ultimate purpose of God on your life, on the church, on the body of Christ. God, every individual must face and taste and receive the fullness of the blessings of Jesus Christ, which is in store for you through the cross of Calvary.